ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಥಮದಲ್ಲಿ ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಎನ್ನ ಋಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಒಂದು ಆನ್ಲೈನ್ ಪ್ರವಚನ ಮಾಲಿಕೆ 51 ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಪರಮ ಪೂಜ್ಯ ಶ್ರೀಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸಿ, ಇವತ್ತಿನ ದಿವಸ ಚಿಂತಾಲೂರಿನ ವೀರಭದ್ರ ದೇವಾಲಯದ ಪರಿಚಯವನ್ನ ಮಾಡಿಕೊಡಲಿರುವ ಮಾನಿಹಳ್ಳಿ ಪುರವರ್ಗ ಮಠದ ಪರಮ ಪೂಜ್ಯ ಮಳೆಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಹೇಳಿ, ಈ ಕಾರ್ಯಕ್ರಮದಲ್ಲಿ ವೇದಘೋಷವನ್ನ ನೆರವೇರಿಸಿಕೊಟ್ಟಿರುವ ಪ್ರಕಾಶ್ ಶಾಸ್ತ್ರಿಗಳವರೇ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಜನರ ಮನದಲ್ಲಿ ಧರ್ಮದ ಭಾವನೆಯನ್ನು ಬಿತ್ತುತ್ತಿರುವ ವೀರಶೈವ ಐಕ್ಯತಾ ಮಂಡಳಿಯ ಎಲ್ಲ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳೇ ಹಾಗೂ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ವೀರಭದ್ರ ದೇವರ ಒಳಪವನ್ನು ನಡೆಸಿಕೊಡುವ ಚಿಂತಾಲೂರು ವೀರಭದ್ರೇಶ್ವರ ದೇವಸ್ಥಾನದ ಎಲ್ಲ ಪುರವಂತ ಬಳಗವೇ, ಸ್ವಾಗತ ಕಾರ್ಯಕ್ರಮ ನಿರೂಪಣೆ ಕಾರ್ಯಕ್ರಮವನ್ನು ಇವತ್ತು ನಡೆಸಿಕೊಡುತ್ತಿರುವ ಕಾಶಿನಾಥ್ ಹಿರೇಹಳ್ಳಿ ಅವರೇ, ವಂದನಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡಲಿರುವ ನಾಗರಾಜ್ ಅಂತರ್ಮಠ್ ಕಲಬುರ್ಗಿ ಇವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವೀರಭದ್ರ ದೇವರ ಚರಿತ್ರೆಯನ್ನ ಭಕ್ತಿಯಿಂದ ಆಲಿಸುತ್ತಿರುವ ಎಲ್ಲ ಭಕ್ತ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಅನಂತ ಶರಣು. ಕಳೆದ 51 ದಿನಗಳಿಂದ ವೀರಶೈವ ಐಕ್ಯತಾ ಮಂಡಳಿಯವರು ಹಮ್ಮಿಕೊಂಡಿರುವ ಈ ಒಂದು ವಿಶೇಷ ಆನ್ಲೈನ್ ಪ್ರವಚನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಹಲವಾರು ಮಹಾಮಹಿಮರ ಮಹಾಪುರುಷರ ಜೀವನದ ಚರಿತ್ರೆಯನ್ನ ಭಕ್ತಿ ಶ್ರದ್ಧೆಗಳಿಂದ ನಾವೆಲ್ಲರೂ ಕೂಡ ಆಲಿಸ್ತಾ ಬಂದಿದ್ದೇವೆ. ನಿನ್ನೆಯಿಂದ ವೀರಭದ್ರ ದೇವರ ಒಂದು ಚರಿತ್ರೆ, ಆ ಒಂದು ಚರಿತ್ರೆಯನ್ನ ನಾವೆಲ್ಲರೂ ಕೂಡ ಆಲಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಕೇಳಲೇಬೇಕು. ಆ ಮಹಾಪುರುಷನ ಆರಾಧನೆಯನ್ನ ಯಾವುದೇ ಜಾತಿಯ ಜಂಜಾಟವಿಲ್ಲದೆ ಎಲ್ಲರೂ ಕೂಡ ಬಹಳ ಭಕ್ತಿಯಿಂದ ವೀರಭದ್ರ ದೇವರ ಆರಾಧನೆಯನ್ನ ಮಾಡೋದನ್ನ ನಾವು ಕಾಣ್ತೇವೆ. ಅದಕ್ಕಾಗಿನ ನಾವು ಪೂಜಿಸುವ ದೇವರ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ಬಹಳ ಸಲ ಏನಾಗ್ತದೆ ಅಂದ್ರೆ ಸುಮ್ಮನೆ ಪೂಜೆ ಮಾಡ್ಕೊಂಡು ಹೋಗ್ತಿರ್ತೇವೆ, ಅರ್ಚನೆ ಮಾಡ್ಕೊಂಡು ಹೋಗ್ತಿರ್ತೇವೆ, ಖರೆ ಅದ್ರ ಬಗ್ಗೆ ಏನು ಕೂಡ ನಮಗ ಅರಿವಿರೋದಿಲ್ಲ. ಯಾರೋ ಒಬ್ರು ಮಾಡ್ತಾರಂತ ತಿಳ್ಕೊಂಡು ನಾವು ಪೂಜೆ ಮಾಡೋದು, ಇನ್ಯಾರೋ ಮಾಡ್ತಾರಂತ ತಿಳ್ಕೊಂಡು ಪೂಜೆ ಮಾಡೋದು, ಹೀಗೆ ಪೂಜಾದಿ ಕಾರ್ಯಗಳನ್ನ ನಾವು ಮಾಡ್ತಿರ್ತೇವೆ, ಅದರ ಬಗ್ಗೆ ಅರಿವು ತಿಳುವಳಿಕೆಗಳು ನಮಗಿರೋದಿಲ್ಲ. ಅದಕ್ಕಾಗಿನ ನಾವು ಪೂಜಿಸುವ ವೀರಭದ್ರ ದೇವರು ನಾವು ಹಾಗೇ ಪೂಜೆ ಮಾಡೋದಕ್ಕಿಂತ ಆ ವೀರಭದ್ರ ದೇವರ ಬಗ್ಗೆ ತಿಳ್ಕೊಂಡು ಪೂಜೆ ಮಾಡಿದ್ರೆ 2ರಷ್ಟು ಫಲ ನಮ್ಗೆ ಖಂಡಿತವಾಗ್ಲೂ ದೊರಕೊಂಡು ಬರ್ತದೆ. ಅದಕ್ಕೆ ತೇರು ಪೂಜೆ ಮಾಡೋದನ್ನ ನಾವೆಲ್ಲ ಕಲ್ಕೊಂಡು ಬರ್ಬೇಕು. ತಿಳ್ಕೊಂಡು ಅದನ್ನ ಪೂಜೆ ಮಾಡಿದ್ರೆ ಅದಕ್ಕೆ
ನಾವು ಮೂಲ ನಂಬಿಕೆ ಅಂತ ನಾವು ಕರ್ಕೊಂಡು ಬರ್ತೇವೆ. ಹಾಗೇನೆ ಯಾವುದೋ ಒಂದು ಮೂಢ ಭಾವನೆಯಿಂದ ಅರ್ಚನೆ ಪೂಜಾದಿಗಳನ್ನ ಮಾಡ್ಕೊಂಡು ಬಂದ್ವಿ ಅಂದ್ರೆ ಅದಕ್ಕೆ ಮೂಢನಂಬಿಕೆ ಅಂತ ನಾವು ಕರ್ಕೊಂಡು ಬರ್ತೇವೆ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕಾಗಿ ವೀರಭದ್ರ ದೇವರ ಬಗ್ಗೆ ನಾವೆಲ್ಲರೂ ಕೂಡ ಅರಿವುಳ್ಳವರಾಗಿರಬೇಕು. ನಮ್ಮ ಅರ್ಚನೆ ಪೂಜಾದಿಗಳು ಹೆಂಗಿರ್ತಾವ? ಒಂದು ಉದಾಹರಣೆಯನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾನೆ. ಹೇಗಿರ್ತಾವ ಅಂದ್ರೆ, ಒಂದು ಊರು ಒಳಗೆ ಒಂದು ಸರೋವರ, ಒಂದು ನದಿ ದಡ. ಆ ನದಿ ದಡದಲ್ಲಿ ಬಹಳ ಸುಂದರವಾಗಿರುವಂತ ದೇವಾಲಯವನ್ನ ಆ ಊರ್ ಜನ ಅಲ್ಲಿ ಕಟ್ತಾರ. ಶಿಲೆಯಿಂದ ನಿರ್ಮಾಣ ಆಗಿರುವಂತ ಆ ದೇವಾಲಯ ಕಟ್ಟಿದ ಮೇಲೆ, ದೇವಸ್ಥಾನ ಕಟ್ಟಿದ ಮೇಲೆ ಒಬ್ರು ಅರ್ಚಕರು ಬೇಕು. ಅರ್ಚಕರನ್ನ ನೇಮಕ ಮಾಡ್ತಾರೆ. ಅವಾಗ ಆ ಅರ್ಚಕರು ಆ ದೇವಾಲಯದ ದೇವರಿಗೆ ಅರ್ಚನೆಯನ್ನ ಪ್ರತಿದಿನ ಹೊಳೆಯಲ್ಲಿ ಸ್ನಾನ ಮಾಡೋದು, ಬಹಳ ಮಡಿಯಿಂದ ಆ ದೇವರ ಅರ್ಚನೆ ಪೂಜಾದಿಗಳನ್ನ ಮಾಡೋದು, ಇದೆಲ್ಲ ನಿರಂತರವಾಗಿ ನಡ್ಕೋತ ಬರ್ತಿರ್ತದೆ. ಒಂದು ಸಾರಿ ಏನಾಗ್ತದಂದ್ರೆ, ಆ ಅರ್ಚಕರು ಹೊಳೆ ಒಳಗೆ ಸ್ನಾನ ಮಾಡಿ ಅಲ್ಲಿ ಒಂದು ಕೊಡದೊಳಗೆ ಮಡಿ ನೀರು ತುಂಬಿಕೊಂಡು ಪೂಜಾ ಸಾಮಗ್ರಿಗಳನ್ನ ತಗೊಂಡು, ಒಂದ್ ಕೈ ಒಳಗೆ ಪೂಜಾ ಸಾಮಗ್ರಿ, ಒಂದ್ ಕೈ ಒಳಗೆ ಅದು ತುಂಬಿದ ನೀರಿನ ಕೊಡ ಹಿಡ್ಕೊಂಡು ಮಂತ್ರಗಳನ್ನ ಪಠಿಸ್ತಾ ದೇವಾಲಯದ ಕಡೆ ಬರ್ತಿರ್ತಾರೆ. ಆ ಬರುವಂತ ಸಂದರ್ಭದೊಳಗೆ ಅವರ ಬೆನ್ನಿಗೆ ಒಂದು ಏನೋ ಹುಳ ಕಡಿತದ. ಆ ಹುಳ ಕಡಿದ ತಕ್ಷಣ ಆ ಜಾಗದ ಒಳಗೆ ವಿಪರೀತ ತುರಿಕೆ ಪ್ರಾರಂಭ ಆಗ್ತದ, ಕೆರೆತ ಪ್ರಾರಂಭ ಆಗ್ತದ. ಆಗ ಅವರಿಗೆ ಬಹಳ ಸಂಕಟ. ಅದನ್ನ ಹೆಂಗಾದ್ರೂ ಮಾಡಿ ಕೆರ್ಕೋಬೇಕು, ಆ ತುರಿಕೆಯನ್ನ ಪರಿಹಾರ ಮಾಡ್ಕೋಬೇಕು. ಅದಕ್ಕಾಗಿ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಒಂದು ಕೈ ಒಳಗ ಕೊಡ ಇರ್ತದ, ಇನ್ನೊಂದು ಕೈ ಒಳಗ ಪೂಜಾ ಸಾಮಗ್ರಿಗಳಿರ್ತಾವ. ಹೆಂಗ್ ಮಾಡೋದು ಅಂತ ಬಹಳ ವಿಚಾರ ಮಾಡ್ತಿರ್ತಾರ. ಅವಾಗ ಅಲ್ಲಿ ಬಹಳಷ್ಟು ಜನ ಇರ್ತಾರ. ಆ ಜನಗಳಲ್ಲಿ ಯಾರಾದ್ರೂ ಕರೆದು ಸ್ವಲ್ಪ ತುರುಸ್ರಪ್ಪ ಇದನ್ನ ಹಿಂಗ್ ತುರಿಕೆ ಬಂದದ ಅಂತ ಅನ್ನಕೂ ಬರಂಗಿಲ್ಲ. ಯಾಕ? ಮಡಿ ಹೋಗ್ತದ. ಈ ಒಂದು ಉಭಯ ವಿಚಿತ್ರ, ಈ ಒಂದು ಸಂಕಟದ ಒಳಗೆ ಅವರಿಗೆ ತಲೆ ಒಳಗೆ ಒಂದು ಉಪಾಯ ಹೊಳಿತದ. ಅವ್ರು ಏನ್ ಮಾಡ್ತಾರ ಅಂದ್ರೆ, ಅರ್ಚಕರು ದೇವಾಲಯ, ಶಿಲಾನಿರ್ಮಿತ ದೇವಾಲಯ ಗೋಡೆಗಳು ಕಲ್ಲಿನ ಇರ್ತಾವ. ಅವ್ರು ಊರ್ಕೊಂತ ಬಂದು ಆ ಕಲ್ಲಿನ ಗೋಡೆಗೆ ತಮ್ಮ ಬೆನ್ನನ್ನ ಉಜ್ತಾರ. ಅವ್ರು ತುರಿಕೆ ಬಹಳ ಕಡಿಮೆ ಆಗ್ತದ ಅವ್ರಿಗೆ. ಉಜ್ಜಿ ಒಳಗ ಗರ್ಭಗುಡಿ ಒಳಗೆ ಹೋಗ್ತಾರ. ಗರ್ಭಗುಡಿಗಳಿಗೆ ಹೋದ ತಕ್ಷಣ ಇದನ್ನ ದೇವಾಲಯಕ್ಕೆ ಬಂದಂತವ್ರು ಎಲ್ಲರೂ ನೋಡ್ತಾರ. ಎಲ್ಲರೂ ನೋಡಿದ ತಕ್ಷಣ ಅವ್ರಿಗೇನ್ ಅನಿಸ್ತದ, ದೇವಾಲಯದ ಗರ್ಭಗುಡಿ ಒಳಗೆ ಹೋಗಬೇಕಾಗಿತ್ತು ಅಂದ್ರ ಈ ಗುಡಿಯ ಗೋಡೆಗೆ ಬೆನ್ನು ಉಜ್ಜಬೇಕು, ಅಂಗಿ ಕಳೆದು ಬೆನ್ನು ಉಜ್ಜಬೇಕು ಅಂತ ತಿಳ್ಕೊಂಡು ಒಬ್ಬ ಏನ್ ಮಾಡ್ತಾನಂದ್ರೆ, ಅಂಗಿ ಕಳೆದವನ ಗಾಡಿಗೆ ಬೆನ್ನು ಉಜ್ಜಿ ದೇವಾಲಯದ ಒಳಗೆ ಹೋಗ್ತಾನ. ಅದನ್ನ ಇನ್ನೊಬ್ಬ ನೋಡ್ತಾನ, ಅವನು ಹಂಗ ಮಾಡ್ತಾನ. ಅದನ್ನ ಇನ್ನೊಬ್ಬ ನೋಡ್ತಾನ, ಅವನು ಹಂಗ ಮಾಡ್ತಾನ. ಹಿಂಗ ಒಬ್ರಿಂದ ಒಬ್ರಿಗೆ ಅದು ಏನಾಗ್ತದ ಅಂದ್ರೆ, ಅಲ್ಲಿ ಆ ಗೋಡೆ ಹತ್ರ ಬೆನ್ನು ಉಜ್ಜೋರು ಬಾಳೆನ ಕ್ಯೂ ಚಲೋ ಆಗಿಬಿಡ್ತದ. ಅವಾಗ ಅಲ್ಲಿಗೆ ಒಬ್ಬ ಜ್ಞಾನಿ ಬರ್ತಾನ. ಈ ಬೆನ್ನುಜ್ಜೋ ಪರಂಪರೆ, ಬೆನ್ನುಜ್ಜೋ ಸಂಪ್ರದಾಯವನ್ನು ನೋಡಿ ಆ ಒಬ್ಬ ಜ್ಞಾನಿ ಪಾಳ್ಯಕ್ಕೆ ನಿಂತ್ಕೊಂಡು, ಇದು ಸಂಪ್ರದಾಯ ಇರಬೇಕು ಅಂತ ಅವನು ಪಾಳ್ಯಕ್ಕೆ ನಿಂತ್ಕೊಳ್ತಾನ. ಅಲ್ಲಿ ಒಬ್ಬ ಕೇಳ್ತಾನವ, ವಿಚಾರ ಮಾಡ್ಬೇಕಿದನ ಅಂತೇಳಿ. ಕೇಳಿದ ತಕ್ಷಣ ಏನಿಲ್ಲ, ಮುಂದಿನವ ಬೆನ್ನು ಉಜ್ಜಾಕತ್ತಾನ, ನಾನು ಉಜ್ಜಾಕತ್ತಾನಿ ಅಂತಾನ. ಇನ್ನೊಬ್ಬವನ್ ಕೇಳ್ತಾನ. ಅದು ಎಲ್ಲಿಗೆ ಬರ್ತದ ಅಂದ್ರ, ಹಾಂಗ ಬೆನ್ನು ಉಜ್ಜವ್ರನ್ನೆಲ್ಲ ಕೇಳ್ಕೊಂತ ಬರ್ತಾನ. ಎಲ್ಲರಿಗೂ ಯಾರ್ಯಾರಿಗೂ ಮಾಹಿತಿ ಇರಂಗಿಲ್ಲ ಯಾಕೆ ಬೆನ್ನು ಉಜ್ತಾರ ಅಂತೇಳಿ. ಕೊನೆಗೆ ಎಲ್ಲಿಗೆ ಬರ್ತದಂದ್ರ, ಆ ಪೂಜಾರಿ ಅರ್ಚಕರ ಬಳಿಗೆ ಆ ಜ್ಞಾನಿ ಬಂದು ಕೇಳ್ತಾನ, ಯಾಕೆ ಇವರೆಲ್ಲ ಬೆನ್ನು ಉಚ್ಚಾಕತ್ತಾರ ಅಂದ ಕೂಡ್ಲೆ ಅವಾಗ ಅರ್ಚಕ ಹೇಳ್ತಾನ, ಏನಿಲ್ರಪ್ಪ,
ನನ್ನ ಬೆನ್ನಿಗೆ ಒಂದು ತುರಿಕೆ ಹುಳ ತರದಿತ್ತು. ಆ ಕೆರ್ತ ತಾಳಾರ್ದ ನನ್ನ ಗಾಡಿಗೆ ಕೈ ಖಾಲಿ ಇರ್ಲಿಲ್ಲ, ಗಾಡಿಗೆ ಬೆನ್ನು ಉಜ್ಜಿದೆ. ಅವಾಗ ನನ್ನ ತುರಿಕೆ ಕಡಿಮೆ ಆಯ್ತು. ಅದನ್ನು ನೋಡಿದ ಮೂರ್ಖ ಜನ ಅದನ್ನೇ ಸಂಪ್ರದಾಯ ಮಾಡಿಕೊಂಡು ಈ ತರ ಮಾಡಕತ್ತಾರ ಅಂತೇಳಿ ಅರ್ಚತೆ ಹೇಳ್ತಾನ. ಅಂದ್ರೆ ಇಲ್ಲಿ ಹೇಳ ಕಾರಣ ಏನು ಅಂದ್ರೆ ನಾವು ವಿಚಾರ ಮಾಡೋದಿಲ್ಲ. ಯಾವ್ದಾದ್ರು ಯಾರಾದ್ರೂ ಮಾಡ್ತಿದ್ರು ಅಂದ್ರೆ ಅದನ್ನ ಮಾಡ್ಕೊಂತ ಹೋಗ್ತೇವೆ. ಅದಕ್ಕಾಗಿ ನಾವು ಮಾಡುವ ಅರ್ಚನೆ, ನಾವು ಮಾಡುವ ಪೂಜೆ ಯಾವುದಿರ್ತದ ಅದ್ರ ಬಗ್ಗೆ ಸ್ಪಷ್ಟವಾಗಿರುವಂತ ಕಲ್ಪನೆ ತಿಳುವಳಿಕೆ ನಮಗೆ ಇದ್ರೆ ಆ ಪೂಜೆಗೆ ಒಂದು ಬಹಳ ಮಹತ್ವ ಬರ್ತದ ಅನ್ನೋದನ್ನ ನಾವು ಮರಿಬಾರದು. ಅದಕ್ಕಾಗಿನ ವೀರಭದ್ರ ದೇವರ ಪೂಜೆಯನ್ನ ಎಲ್ಲರೂ ಕೂಡ ನಾವು ಮಾಡ್ಕೊಂಡು ಬರ್ತೇವೆ. ಪುರಂದರದಾಸರು ಮಹಾನ್ ದಾಸ ಪರಂಪರೆ ಒಳಗೆ ದೊಡ್ಡ ಕವಿಗಳವರು. ಆ ಪುರಂದರದಾಸರು ತಮ್ಮ ಒಂದು ಪದ್ಯದ ಒಳಗೆ ಒಂದು ಮಾತು ಹೇಳ್ಕೊಂಡು ಬರ್ತಾರೆ. ವರವೀರಭದ್ರ ಸುತರು ನಾವು ಅಂತೇಳಿ. ಅಂದ್ರೆ ವೀರಭದ್ರನ ಬಗ್ಗೆ ಪುರಂದರದಾಸರು ಕೂಡ ಅಲ್ಲಿ ಹೇಳ್ಕೊಂಡು ಬರ್ತಾರೆ, ನಾವೆಲ್ಲರೂ ವೀರಭದ್ರನ ಭಕ್ತರು ಅಂತೇಳಿ. ಅದಕ್ಕಾಗಿನ ಅಂತ ಒಂದು ವೀರಭದ್ರನ ಚರಿತ್ರೆಯನ್ನ, ವೀರಭದ್ರನ ಲೀಲೆಗಳನ್ನ, ಅದರ ಹಿನ್ನೆಲೆಯನ್ನ ನಾವೆಲ್ಲರೂ ಕೂಡ ಆಲಿಸಬೇಕು, ಅದರ ಜ್ಞಾನ ದೊರಕಬೇಕು ಅಂತ ತಿಳ್ಕೊಂಡು ವೀರಶೈವ ಐಕ್ಯತಾ ಮಂಡಳಿಯವರು ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ವೀರಭದ್ರನ ಲೀಲೆ ಒಳಗೆ 2 ಲೀಲೆಗಳು ಬರ್ತಾವೆ. ಒಂದು ದಕ್ಷ ಸಂಹಾರ ಲೀಲೆ, ಇನ್ನೊಂದು ಶರಭಾವತಾರ ಲೀಲೆ. ಇವೆರಡು ವೀರಭದ್ರನ ಲೀಲೆ. ಮುಂದೆ ಆ ವಿಚಾರಗಳು ಬರ್ತಾವ. ಅದ್ರೊಳಗ ವೀರಭದ್ರನ ಜನನದ ಬಗ್ಗೆ ನಾವು ಅರ್ಥಕೋಬೇಕಾಗಿತ್ತು ಅಂದ್ರೆ ದಕ್ಷ ಬ್ರಹ್ಮನ ಕಥೆಯನ್ನ ನಾವು ಆಲಿಸಲೇಬೇಕು. ಆ ದಕ್ಷ ಬ್ರಹ್ಮನ ಕಥೆಯನ್ನ ಮೊದಲು ನಾವು ಆಲಿಸಿದಾಗ ಹಿನ್ನೆಲೆ ಏನು ಅನ್ನೋದು ನಮಗೆ ಅರ್ಥ ಹಾಕೊಂಡು ಬರ್ತದೆ. ಈ ದಕ್ಷ ಬ್ರಹ್ಮ ಯಾರು? ಸ್ವಲ್ಪ ಅದರ ವಿವರಣೆಯನ್ನ ನೀಡಿಕೊಂಡು ಬರ್ತಾನೆ. ದಕ್ಷ ಬ್ರಹ್ಮ ಬ್ರಹ್ಮನ ಮಗ. ಏನು ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ ಅಂತೇಳಿ ನಾವೇನು ಕರ್ಕೊಂಡು ಬರ್ತೇವೆ, ಸೃಷ್ಟಿ ಸ್ಥಿತಿ ಲಯ ಮಾಡಿರ್ತಕ್ಕರ್ತರು ಅಂತೇಳಿ. ಅದ್ರ ಒಳಗೆ ಬ್ರಹ್ಮ ಸೃಷ್ಟಿಕರ್ತ. ಆ ಬ್ರಹ್ಮನ ಮಗ ಯಾರು ಅಂತಂದ್ರೆ ಪ್ರಜಾಪತಿ ಬ್ರಹ್ಮ, ಅಂದ್ರೆ ದಕ್ಷ ಬ್ರಹ್ಮ. ಆ ದಕ್ಷ ಬ್ರಹ್ಮ ಬ್ರಹ್ಮನಿಗೆ, ತಂದೆಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರುವಂತ ಮಗ. ಅಂದ್ರೆ ಅವನು ಪ್ರಾಣ ಪಾತ್ರನಾಗೋ ಪ್ರೀತಿ ಪಾತ್ರನಾಗಿರುವಂತವನು. ಹಾಗೇನೆ ಸ್ವಯಂಭವ ಮನ್ವಂತರದಲ್ಲಿ ಬ್ರಹ್ಮನ ಬಲಗೈ ಹೆಬ್ಬೆಟ್ಟಿನಿಂದ ಹುಟ್ಟಿದ ಅಂತೇಳಿ ಆದಿತ್ಯ ಪುರಾಣದೊಳಗೆ ಪೌರಾಣಿಕ ಕಥೆಗಳ ಹಿನ್ನೆಲೆ ಬರ್ತದೆ. ಆದಿತ್ಯ ಪುರಾಣದೊಳಗೆ ಇದನ್ನು ಹೇಳ್ಕೊಂಡು ಬರ್ತಾರೆ. ಅದು ಏನೇ ಆಗಿರ್ಲಿ, ದಕ್ಷ ಬ್ರಹ್ಮ ಬ್ರಹ್ಮನ ಮಗ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಇನ್ನು ಮುಂದೆ ಆ ದಕ್ಷ ಬ್ರಹ್ಮನಿಗೆ ಮದುವೆ ಮಾಡಬೇಕು. ಆ ದಕ್ಷ ಬ್ರಹ್ಮನಿಗೆ ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಮನುವಿನ ಮಗಳು ಪ್ರಸೂತಿ ಅಂತ ಹೇಳಿ ಆ ಪ್ರಸೂತಿಯನ್ನ ಗುರ್ತು ಮಾಡಿ ದಕ್ಷ ಬ್ರಹ್ಮನಿಗೆ ಪ್ರಸೂತಿಯನ್ನ ಮದುವೆ ಮಾಡಿಕೊಡ್ತಾನೆ. ಯಾವಾಗ ದಕ್ಷ ಬ್ರಹ್ಮನಿಗೆ ಮದುವೆ ಆತಲ್ಲ, ಮದುವೆ ಆದ್ಮೇಲೆ ಮಕ್ಕಳ ಭಾಗ್ಯ. ಅವನ ಮಕ್ಕಳ ಭಾಗ್ಯ, ಅವನ ಭಾಗ್ಯದ ಒಳಗೆ ಹೆಂಗಿರ್ತದ ಅಂದ್ರೆ ದಕ್ಷ ಬ್ರಹ್ಮನಿಗೆ ಮಿಥುನ ಸಂತತಿ ಅಂತಿರ್ತ. ಏನಿದು ಮಿಥುನ ಸಂತತಿ? ಮಿಥುನ ಸಂತತಿ ಅಂದ್ರೆ ಏನು ಅಂದ್ರೆ, ಕೆಲವರು ಭಾಗ್ಯದ ಒಳಗೆ ಒಂದ್ ಹೆಣ್ಣು ಹುಡ್ತದ, ಎರಡನೇದ್ ಗಂಡ ಆಗ್ತದ ಅಂತ ಕಾಯ್ತಾರ, ಅದು ಹೆಣ್ಣು ಹುಡ್ತದ. ಎರಡನೇದ್ ಮೂರನೇದ್ ಗಂಡ ಆಗ್ತದ ಅಂತ ಕಾಯ್ತಾರ, ಅದು ಹೆಣ್ಣು ಹುಡ್ತದ. ಹಿಂಗ ಒಂದ್ರ ಮೇಲೆ ಒಂದು ಹೆಣ್ಣು ಮಗುವಿನ ಜನನ ಆಗ್ತದ. ಅದಕ್ಕನ ಗಂಡು ಮಗುವಿನ ಜನನ ಇರೋದಿಲ್ಲ, ಹೆಣ್ಣು ಸಂತಾನ, ಮಿಥುನ ಸಂತತಿ ಅಂತ ಇದಕ್ಕೆ ಕರ್ಕೊಂಡು ಬರುವ ಒಂದು ರೂಢಿ ಅದ. ಹಿಂಗ ಕೆಲವೊಬ್ರಿಗೆ ಆಗ್ತಿರ್ತದ. ಒಂದು ಸಣ್ಣ ಉದಾಹರಣೆ, ಒಂದ್ಸಲ ಏನಾಯ್ತು ಅಂದ್ರೆ, ಒಂದು ಊರು ಒಳಗ ಒಬ್ಬ ಮನುಷ್ಯ ಇದ್ದ. ಅವನಿಗೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ಅವನಿಗೆ
ಒಂದು ಮಗುವಿನ ಜನನ ಆಗ್ತದ, ಹೆಣ್ಣು ಮಗು. ಹೆಣ್ಣು ಮಗು ಜನನ ಆದಾಗ ಅವನಿಗೆ ಸಂತೋಷ, ಖುಷಿ ಆಗ್ತದ. ಎರಡನೇದ್ದು ಗಂಡಾಗ್ಬೇಕು ಅಂತೇಳಿ ಅಪೇಕ್ಷೆ, ಹಂಬಲ ಅವನಿಗೆ ಬಹಳ ಆಗ್ತದ. ಅದಕ್ಕೆ ಅವ ಏನ್ ಮಾಡ್ತಾನಂದ್ರ ಎಲ್ಲಾ ದೇವರಿಗೆ ಹರಕೆ ಹೊತ್ಕೋತಾನ, ಎಲ್ಲಾ ಕಡೆ ಅಡ್ಡಾಡ್ತಾನ. ಮುಂದೆ ಏನ್ ಮಾಡ್ತಾನಂದ್ರ ಮದುರೈ ಅನ್ನುವಂತ ಹೆಸರನ್ನ ನೀವೆಲ್ಲ ಕೇಳಿರಿ. ಮದುರೈ ಒಳಗ ಮೀನಾಕ್ಷಮ್ಮನ ದೇವಸ್ಥಾನ. ಆ ದೇವಸ್ಥಾನದ ಒಳಗ ಮೀನಾಕ್ಷಮ್ಮಗ ಹರಕೆ ಹೊತ್ಕೊಳ್ತಾನೆ. ಅವಾಗ ಮುಂದ ವರ್ಷ ತುಂಬಿದ್ರೊಳಗ ಮಗು ಆಗ್ತದ. ಎರಡನೇ ಮಗುನು ಏನಾಗ್ತದ ಅಂದ್ರ ಅವನಿಗೆ ಹೆಣ್ಣ ಆಗ್ತದ. ಆ ಮದುರೈ ಮೀನಾಕ್ಷಿಗೇನು ಅಲ್ಲೇನು ಇದು ಮಾಡ್ಕೊಂಡು ಬಂದಿದ್ದ ಹರಕೆನ, ಅದರಂತೆ ಆ ಹೆಣ್ಣು ಮಗುವಿಗೆ ಮೀನಾಕ್ಷಿ ಅಂತೇಳಿ ಹೆಸರಿಟ್ಕೊಂಡು ಬರ್ತಾನೆ. ಇನ್ನ ಮೂರನೇದರೆ ಗಂಡಾಗ್ಲಿ ಅಂತ ತಿಳ್ಕೊಂಡು ಮತ್ತೊಂದ್ಸಲ ಬೇರೆ ಕಂಚಿ ಕಾಮಾಕ್ಷಿಗೆ ಹರಕೆ ಹೊತ್ಕೊಳ್ತಾನ. ಅಲ್ಲೂ ಏನಾಗ್ತದಂದ್ರ ಆ ದೇವಿಯ ವರಪ್ರಸಾದದಿಂದ ಗಂಡು ಮಗು ಆಗಂಗಿಲ್ಲ, ಅಲ್ಲಿ ಹೆಣ್ಣು ಮಗುನ ಆಗ್ತದ. ಹಿಂಗ ಕಂಚಿ ಕಾಮಾಕ್ಷಿ ಅಂತ ಆ ಮಗುವಿಗೆ ಹೆಸರಿಡ್ತಾನ. ಹಾಗೇನೆ ಮುಂದೆ ಕಾಶಿ ವಿಶಾಲಾಕ್ಷಿಗೆ ಬೇಡ್ಕೊಳ್ತಾನ, ಆವಾಗಲೂ ಹೆಣ್ಣು ಮಗು ಆಗ್ತದ. ಕಾಶಿ ವಿಶಾಲಾಕ್ಷಿ ಅಂತ ಹೆಸರಿಡ್ತಾನ. ಅವನಿಗೆ ಸಾಕಾಗಿ ಹೋಗ್ತದ. ಏನಪ್ಪಾ ಬಹಳ ವಿಚಾರ ಮಾಡಿದ್ರು, ಏನ್ ಇಷ್ಟೆಲ್ಲಾ ಇದು ಮಾಡಿದ್ರು ಗಂಡು ಮಕ್ಕಳು ಆಗ್ಲಿಲ್ಲ ಅಂತ ಚಿಂತೆ ಕೊರಗಿರ್ತದ. ಸುಮ್ಮನೆ ಇರ್ತಾನ. ಮುಂದೆ ಮತ್ತೆ ಹೊಳ್ಳಿ ಅವನ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಅವಾಗ ಅವ ಯಾವ ದೇವ್ರಿಗೂ ಹರಕೆ ಹೊತ್ಕೊಳ್ಳಂಗಿಲ್ಲ. ಮುಂದ ಮತ್ತೊಂದು ಮಗು ಹುಡ್ತದ, ಆವಾಗಲೂ ಅವನಿಗೆ ಗಂಡ ಆಗಂಗಿಲ್ಲ, ಹೆಣ್ಣು ಮಗುನೇ ಹುಡ್ತದೆ. ಅದು ಯಾವಾಗ ಅಂದ್ರೆ ದೀಪಾವಳಿ ಸಂದರ್ಭದೊಳಗ ಎಲ್ಲಾ ಮಕ್ಕಳಿಗೂ ಕೂಡ ಮೀನಾಕ್ಷಿ, ಕಾಮಾಕ್ಷಿ, ವಿಶಾಲಾಕ್ಷಿ ಅಂತ ಹೆಸರಿಟ್ಟು ಬಂದ ಮನುಷ್ಯ ಬಹಳ ಕೋಪ ಬಂದು ಆ ಮಗುವಿಗೆ ಪಟಾಕ್ಷಿ ಅಂತ ಹೆಸರಿಟ್ಟು ಬಿಡ್ತಾನೆ. ಅಂದ್ರೆ ಹೇಳಕ್ ಕಾರಣ ಏನು ಅಂದ್ರೆ ಕೆಲವೊಬ್ರು ಜೀವನದ ಒಳಗ ಹಿಂಗ ಮಕ್ಕಳ ಮಿಥುನ ಸಂತತಿ ಅಂದ್ರೆ ಹೆಣ್ಣು ಮಕ್ಕಳ ಭಾಗ್ಯ ಇರ್ತದ. ಹಾಗಾಗಿ ದಕ್ಷ ಬ್ರಹ್ಮನಿಗೆ ಅವನಿಗೆ ಹೆಣ್ಣು ಸಂತಾನದ ಭಾಗ್ಯ ಎಷ್ಟು ಮಕ್ಕಳು ಅವನಿಗೆ ಆಗ್ತವ ಅಂದ್ರ 60 ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. 60 ಜನ ಹೆಣ್ಣು ಮಕ್ಕಳು. ಆ 60 ಜನ ಹೆಣ್ಣು ಮಕ್ಕಳು ಹುಟ್ಟಿದಾಗ ಆ ಎಲ್ಲಾ ಹೆಣ್ಣು ಮಕ್ಕಳನ್ನ ಏನು ದೇವಾನು ದೇವತೆಗಳು ಏನಿದ್ರು, ಆ ದೇವಾನು ದೇವತೆಗಳು ಎಲ್ಲರಿಗೂ ಕೂಡ ಒಬ್ಬೊಬ್ಬ ದೇವತೆಗೆ ತನ್ನ ಮಕ್ಕಳನ್ನ ಕೊಟ್ಟು ಮದುವೆ ಮಾಡ್ತಾನ. ಎಲ್ಲಾ ದೇವತೆಗಳು ದಕ್ಷ ಬ್ರಹ್ಮನಿಗೆ ಅಳೆಯಾರ. ಅದ್ರೊಳಗೆ ಚಂದ್ರನಿಗೆನ 27 ಜನ ಮದುವೆ ಮಾಡಿ ಕೊಡ್ತಾನ. ಆ 27 ನಕ್ಷತ್ರಗಳು ಏನು ಬರ್ತಾವ, ಆ ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ದಕ್ಷ ಬ್ರಹ್ಮನ ಮಕ್ಕಳು ಅಂತ ಒಂದು ಹಿನ್ನೆಲೆ ಬರ್ತದ. ಹೀಗೆ 27 ಜನ ಕನ್ಯೆಯರನ್ನು ಚಂದ್ರನಿಗೆ ಕೊಡ್ತಾನ. ಅಂದ್ರ ವರದ ಅಭಾವ ಇತ್ತು ಅಂತ ಅನಿಸುತ್ತ ಆಗಿನ ಕಾಲಕ್ಕ. ಈಗಿನ ಕಾಲಕ್ಕ ಕನ್ಯಾ ಅಭಾವವನ್ನ ನಾವು ಕಂಡುಕೊಂಡು ಬರ್ತೇವೆ. ಅದರ ಹಿನ್ನೆಲೆ ಯಾಕ ಏನು ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ತಿಳಿದ ವಿಷಯ. ಹೀಗೆ 60 ಜನ ಹೆಣ್ಣು ಮಕ್ಕಳನ್ನ ದೇವಾನು ದೇವತೆಗಳಿಗೆ ಕೊಟ್ಟು ಎಲ್ಲಾ ದೇವತೆಗಳಿಗೆ ಅವ ಬೀಗ ಆಗ್ತಾನ, ಮಾವ ಆಗ್ತಾನ. ಅವಾಗ ಎಲ್ಲಾ ದೇವತೆಗಳು ಮುಗಿದ ಮೇಲೆ ಉಳಿದಿರೋದು ಒಬ್ಬನೇ ಒಬ್ಬ ದೇವರು. ಅದು ಯಾರು ಅಂದ್ರೆ ಶಿವ. ಶಿವನಿಗೆ ಅವನಿಗೂ ಒಂದು ಹೆಣ್ಣು ಮಗುವನ್ನು ಕೊಟ್ಟು ಅವನನ್ನು ಒಳ್ಳೆಯ ಮಾಡ್ಕೋಬೇಕು ಅಂತೇಳಿ ದಕ್ಷ ಬ್ರಹ್ಮನಿಗೆ ಅನಿಸ್ತದ. ಆವಾಗ ದಕ್ಷ ಬ್ರಹ್ಮ ಏನ್ ಮಾಡ್ತಾನಂದ್ರ ರುದ್ರದೇವನನ್ನ ಕುರಿತು ತಪಸ್ಸನ್ನ ಮಾಡ್ತಾನ. ಸ್ವಲ್ಪ ನಿಮಗಿಲ್ಲಿ ವಿಚಾರ ಬರ್ಬೋದು, ರುದ್ರದೇವ ಯಾರು, ಶಿವ ಯಾರು ಅಂತೇಳಿ ಮುಂದೆ ನಾಳೆ ನಾಡಿನ ದಿವಸದೊಳಗೆ ಅದ್ರ ಬಗ್ಗೆ ವಿಚಾರ ಹೇಳ್ತಾನೆ. ಹೀಗೆ ರುದ್ರದೇವನನ್ನ ಕುರಿತು ತಪಸ್ಸನ್ನು ಮಾಡಿದಾಗ ಆವಾಗ ರುದ್ರದೇವನ ತ್ರಿಶೂಲಗತ ಶಕ್ತಿಯಿಂದ ಒಂದು ಹೆಣ್ಣು ಶಿಶುವಿನ ಜನನ ಆಗ್ತದ. ಆವಾಗಲೂ ಅವಾಗ ಒಂದು ಹೆಣ್ಣು ಮಗು ಆಗ್ತದೆ. ಯಾಕಂದ್ರೆ ಅದಕ್ಕಾಗಿ ಪ್ರಾರ್ಥನೆ ಮಾಡಿರ್ತಾನೆ. ಆ ಹೆಣ್ಣು ಶಿಶುವಿಗೆ ಹೆಸರಿಡ್ತಾನೆ ಸತೀದೇವಿ. ಹಾಗೇನೆ ದಾಕ್ಷಾಯಿಣಿ ಅಂತೇಳಿ ದಕ್ಷ ಬ್ರಹ್ಮನ ಮಗಳಾಗಿ ಅಲ್ಲಿ ಜನಿಸುವುದನ್ನ ನಾವು ಕಂಡ್ಕೊಂಡ್ ಬರ್ತೇವೆ. ಹೀಗೆ ಆ ದಾಕ್ಷಾಯಿಣಿಯನ್ನ ಶಿವನಿಗೆ ಮದುವೆ ಮಾಡಿಕೊಡುವ ಸಂದರ್ಭ. ಶಿವನಿಗೆ ಮದುವೆ ಮಾಡಿಕೊಡ್ತಾನೆ ದಕ್ಷ ಬ್ರಹ್ಮ. ಆಗ ಶಿವನೂ ಕೂಡ ಅಳಿಯಾದ. ದೇವಾನು ದೇವತೆಗಳು ಎಲ್ಲರೂ ಅಳಿಯಾರಾದರು. ಅವನಿಗೆ ಎಲ್ಲಿಲ್ಲದ ಖುಷಿ. ಆ ಖುಷಿಯ ಜೊತೆಗೆ ಅಹಂಕಾರ ಅನ್ನೋದು ಉತ್ಪತ್ತಿ ಆಗ್ತದೆ. ಅಹಂಕಾರ ಅನ್ನೋದು ಮನುಷ್ಯನಲ್ಲಿ ಉತ್ಪತ್ತಿ ಹೆಂಗಾಗ್ತದ ಅನ್ನೋದಕ್ಕೆ ಇದೊಂದು ಉದಾಹರಣೆ.
ಯಾರಿಗೆ ಹಣದ ಸಂಪತ್ತು ಜಾಸ್ತಿ ಹಾಕೊಂಡು ಬರ್ತದೋ ಅವರಿಗೆ ಧನಮದ ಹಣದ ಅಹಂಕಾರ ಹುಟ್ಟದ. ಯಾರು ಬಹಳ ಸೌಂದರ್ಯವಂತರಾಗಿರ್ತಾರೋ ಅವರಿಗೆ ರೂಪಮದ ಅಂದ್ರೆ ನಾನೇ ಬಹಳ ಸುಂದರ ಅಂತೇಳಿ ಆ ಒಂದು ಅಹಂಕಾರ ಉತ್ಪತ್ತಿ ಆಗುವುದನ್ನ ಕಾಣ್ತೇವೆ. ಯಾರು ಶ್ರೇಷ್ಠ ಕುಲದಲ್ಲಿ ಹುಟ್ಟುತ್ತಾರೋ ಅವರಿಗೆ ನಾನು ಶ್ರೇಷ್ಠ ಕುಲದವ ಅಂತಕ್ಕಂಥ ಅಹಂಕಾರ ಹುಟ್ಟುವುದನ್ನ ನಾವು ಕಂಡುಕೊಂಡು ಬರ್ತೇವೆ. ಹೀಗೆ ಮನುಷ್ಯನಿಗೆ ಅಹಂಕಾರ ಅನ್ನೋದು ಇಲ್ಲಿ ಉತ್ಪತ್ತಿ ಆಗುವಂಥದ್ದನ್ನ ನಾವು ಕಂಡುಕೊಂಡು ಬರ್ತೇವೆ. ಈ ಅಹಂಕಾರ ಅಂದ್ರೆ ಇದು ಸಂಸ್ಕೃತ ಪದ. ನಾನು ನಾನು ಅಂತೇಳಿ ಇದು ಕನ್ನಡದ ಒಳಗೆ ಅರ್ಥವನ್ನ ಮಾಡ್ತೇವೆ. ಈ ಅಹಂಕಾರ ಇದಕ್ಕ ಸೊಕ್ಕು ಮದ ಅಂತನೂ ಕೂಡ ಕರ್ಕೊಂಡು ಬರ್ತಾರೆ. ಈ ಅಹಂಕಾರ ಅನ್ನೋದು ಮನುಷ್ಯನಿಗೆ ಹುಡ್ತು ಅಂತಂದ್ರೆ ಏನೆಲ್ಲ ಅನಾಹುತಗಳನ್ನ ಮಾಡ್ಕೊಂಡು ಬರ್ತದೆ. ಹಂಗ ದಕ್ಷ ಬ್ರಹ್ಮನಿಗೆ ವಿಪರೀತವಾಗಿರುವಂತ ಅಹಂಕಾರ ಉತ್ಪತ್ತಿ ಆಗ್ತದೆ. ಅದಕ್ಕಾಗಿನ ಅಹಂಕಾರ ಏನೆಲ್ಲ ಅನಾಹುತ ಮಾಡ್ತದ ಅನ್ನೋದಕ್ಕ ಈ ಕಥೆನೂ ಕೂಡ ನಮಗೆ ಕಾರಣ ಹಾಕೊಂಡು ಬರ್ತದೆ. ಅದಕ್ಕಾಗಿನ ಮನುಷ್ಯ ಈ ಅಹಂಕಾರಕ್ಕೆ ಒಳಗಾಗಬಾರದು. ಯಾರಲ್ಲಿ ವಿವೇಕ ಇರ್ತದೆ, ಯಾರಲ್ಲಿ ಸ್ಪಷ್ಟವಾಗಿರುವಂತ ಜ್ಞಾನ ಇರ್ತದೆ, ಅವರಿಗೆ ಅಹಂಕಾರ ಎಂದಿಗೂ ಕೂಡ ಬರೋದಿಲ್ಲ. ಆದರೆ ಇಲ್ಲಿ ದಕ್ಷ ಬ್ರಹ್ಮನಿಗೆ ಅಹಂಕಾರ ಅವನ ಅಜ್ಞಾನ ಅವಿವೇಕದಿಂದ ಅಹಂಕಾರ ಉತ್ಪತ್ತಿ ಹಾಕೊಂಡು ಬರ್ತದೆ. ಈ ಅಹಂಕಾರಕ್ಕ ವ್ಯಾಖ್ಯಾನವನ್ನ ಸಂಸ್ಕೃತಕಾರರು ಮಾಡ್ಕೊಂಡು ಬರ್ತಾರೆ. ಅಹಂಕಾರ ಅಂದ್ರೆ ಏನು? ನ ಅಹಂ ಅನಹಂ ಅನಹಮೇವ ಅಹಂಕರೋತೀತಿ ಅಹಂಕಾರ ಅಂದ್ರೆ ತಾನಲ್ಲದ್ದನ್ನೇ ತಾನೆಂದು ಭಾವಿಸಿ ಅಭಿಮಾನ ಪಡುವ ಚಿತ್ತವೃತ್ತಿಗೆ ಅಹಂಕಾರ ಅಂತ ಕರ್ಕೊಂಡು ಬರ್ತಾರೆ. ಅಂದ್ರೆ ನಾನು ಮಾಡಿದೆ, ನಾನು ಕೇಳಿದೆ, ನಾನು ನೋಡಿದೆ, ನನ್ನಿಂದಲೇ ಎಲ್ಲ ಆಯಿತು. ಇದು ಒಂದು ಮನುಷ್ಯನ ಗುಣ. ಯಾವಾಗ ಮನುಷ್ಯನಲ್ಲಿ ಈ ಗುಣ ಉತ್ಪತ್ತಿ ಆಗ್ತದೆ ಮನುಷ್ಯನಿಗೆ, ಅವನಿಗೆ ಗುರುಗಳ ಬಗ್ಗೆ ಭಕ್ತಿ ಭಾವನೆಗಳು ಇರೋದಿಲ್ಲ, ದೇವರನ್ನ ನಂಬೋದಿಲ್ಲ, ಅವನಿಗೆ ಯಾರು ಗುರುಗಳು ಹಿರಿಯರು ಅನ್ನುವ ಒಂದು ಇದು ಇರಂಗಿಲ್ಲ, ಗೌರವ ಇರೋದಿಲ್ಲ, ಅವ ತಪ್ಪಾಗಿ ವರ್ತನೆ ಮಾಡುವಂಥದ್ದನ್ನ ನಾವು ಕಂಡುಕೊಂಡು ಬರ್ತೇವೆ. ಹೀಗೆ ಎಲ್ಲರಲ್ಲಿಯೂ ಅಗೌರವವನ್ನ ತೋರಿಸುವ ಕೆಲಸವನ್ನ ಅಹಂಕಾರವುಳ್ಳಂತ ಮನುಷ್ಯ ಮಾಡ್ಕೊಂಡು ಬರ್ತಿರ್ತಾನೆ. ಹಾಗೇನೆ ಅವನಿಗೆ ಯಾರು ಉಪದೇಶ ಮಾಡಿದ್ರೂ ಅವನಿಗೆ ನಾಟೋದಿಲ್ಲ. ಯಾರು ಉಪದೇಶ ಮಾಡಿದ್ರು ಕೂಡ, ಯಾರು ಒಳ್ಳೆಯ ಹೇಳಿದ್ರು ಕೂಡ ಅವನು ಅದನ್ನ ಕಿವಿಗಳಿಗೆ ಹಾಕೊಳ್ಳೋದಿಲ್ಲ. ಅಂತ ಒಂದು ಅಹಂಕಾರ ಇಷ್ಟೆಲ್ಲಾ ಕೆಲಸ ಅನಾಹುತಗಳನ್ನ ಮಾಡ್ಕೊಂಡು ಬರೋದನ್ನ ನಾವು ಕಂಡ್ಕೊಂಡ್ ಬರ್ತೇವೆ. ಅಹಂಕಾರಕ್ಕೆ ಆಹಾರ ಯಾವುದು? ಅಹಂಕಾರಕ್ಕೆ ಆಹಾರ ಯಾವುದು ಅಂತಂದ್ರೆ ಹೊಗಳಿಕೆ, ಮಾನ ಸಮ್ಮಾನ. ಈ ಅಹಂಕಾರದ ಆಹಾರ ಯಾವ ಮನುಷ್ಯ ಅಹಂಕಾರಕ್ಕೆ ಒಳಗಾಗಿರ್ತಾನ, ಅವನ ಮೇಲಿಂದ ಮೇಲೆ ನಾವು ಹೊಗಳ್ತಾ ಇರ್ಬೇಕು. ನೀನ್ ಅಂತಾವದಿ, ಹಂಗದಿ, ಅಷ್ಟು ಚಲೋ ಅದಿ, ಇಷ್ಟು ಚಲೋ ಅದಿ ಅಂತ ಹೊಗಳ್ತಿರ್ಬೇಕು. ಅವಾಗ ಅವನಿಗೆ ಸಂತೋಷ, ಖುಷಿ ಆಗ್ತಿರ್ತದೆ, ಏನೋ ಒಂಥರದ ಆನಂದ ಲಭಿಸ್ತಿರ್ತದೆ. ಬಹುಶಃ ಮಠಗಳಿಗೆ ಬಹಳಷ್ಟು ಜನ ಬರ್ತಿರ್ತಾರ, ಏನಾದ್ರೂ ದಾನ ಮಾಡ್ತಿರ್ತಾರ. ದಾನ ಮಾಡಿದಾಗ ನನ್ನಷ್ಟು ಯಾರು ಕೊಟ್ಟಿಲ್ಲ ಅಂತ ಅಹಂಕಾರ ಬಂದ್ಬಿಟ್ಟಿರ್ತದ ಅವ್ರಿಗೆ. ಆವಾಗ ಸ್ವಾಮಿಗಳು ಏನ್ ಮಾಡ್ಬೇಕು, ಅವ ಬಂದಾಗ ಅವನು ಹೊಗಳ್ಕೊಂತ ಕುಂದಿರ್ಬೇಕು. ಒಂದ್ ವೇಳೆ ಅವನ್ನ ಹೊಗಳದೆ ಹೋದ್ರೆ ಅವ ಊರಾಗೆಲ್ಲ ಬೈಕೋ ಅಂತ ಅಡ್ಡಾಡೋದನ್ನ ಬಹಳ ಜನ ನೋಡಿರ್ತೀರಿ. ಅಂದ್ರೆ ಹೊಗಳಿಕೆ, ಮಾನ ಸಮ್ಮಾನಗಳು ಅಹಂಕಾರಕ್ಕೆ ಆಹಾರ ಅನ್ನೋದನ್ನ ನಾವು ಮರಿಬಾರ್ದು. ಅದಕ್ಕಾಗಿನ ಈ ದಕ್ಷ ಬ್ರಹ್ಮನಿಗೆ ಬಹಳ ಅಹಂಕಾರ ಬರ್ತದ. ಬಹಳ ಅಹಂಕಾರ ಬಂದು ಅವ ಏನ್ ಮಾಡ್ತಾನ, ಎಲ್ಲಾ ದೇವಾನ ದೇವತೆಗಳು ಏನು ಅಳಿಯ ಆಗಿರ್ತಾರೆ, ಆ ಅಳಿಯಂದ್ರಾಗಿರ್ತಾರೆ, ಅವ್ರ ಮನೆಗೆ ಹೋಗಬೇಕು, ಅಲ್ಲಿ ಮಾನ ಸಮ್ಮಾನಗಳನ್ನ ಪಡಿಬೇಕು. ಈ ಎಲ್ಲಾ ವಿಚಾರಗಳು ಅವನ ತಲೆ ಒಳಗೆ ಬರ್ತಾವೆ. ಅದಕ್ಕಾಗಿ ಬ್ರಹ್ಮ, ವಿಷ್ಣು, ಸೂರ್ಯ, ಚಂದ್ರ, ಇಂದ್ರಲೋಕದ ದೇವತೆಗಳು, ಯಾರ್ಯಾರು ಎಲ್ಲೆಲ್ಲಿ ದೇವಾನ ದೇವತೆಗಳು ತನ್ನ ಅಳಿಯಾರ ಅದಾರ ಅಲ್ಲಿ ಎಲ್ಲಾ ಬೀಗರು ಮನೆಗಳು ಕೂಡ
ಅಡ್ಡಾಡ್ತಾನ ದಕ್ಷ ಬ್ರಹ್ಮ. ಎಲ್ಲರೂ ದಕ್ಷ ಬ್ರಹ್ಮನಿಗೆ ಕಾಣಿಕೆಗಳನ್ನ ಸಮರ್ಪಣೆ ಮಾಡ್ಕೊಂಡು ಬರ್ತಾರೆ, ಅವನಿಗೆ ಗೌರವವನ್ನು ಕೊಟ್ಕೊಂಡು ಬರ್ತಾರೆ, ಸನ್ಮಾನವನ್ನ ಕೊಟ್ಕೊಂಡು ಬರ್ತಾರೆ. ಇದನ್ನೆಲ್ಲವನ್ನು ಕೂಡ ಸ್ವೀಕರಿಸಿದಾಗ ಅವನಿಗೆ 2 ಪಟ್ಟು ಅಹಂಕಾರ ಮತ್ತೆ ಜಾಸ್ತಿ ಆಗ್ತದೆ, 2 ಪಟ್ಟು ಅಹಂಕಾರ ಜಾಸ್ತಿ ಆಗ್ತದೆ. ಮತ್ತೆ ಈ ಅಹಂಕಾರದ 2 ಗುಣಗಳದಾವ. ಅಹಂಕಾರದ 2 ಗುಣ ಯಾವುದು ಅಂದ್ರೆ ಅದು ಭಗವಂತನಿಗೆ ಸಾಕ್ಷಾತ್ ವಿರೋಧಿ. ಯಾರ ಮನಸ್ಸಿನೊಳಗೆ ಅಹಂಕಾರ ಇರ್ತದ ಅಲ್ಲಿ ಭಗವಂತ ಇರೋದಿಲ್ಲ, ಯಾರ ಮನಸ್ಸಿನೊಳಗೆ ಭಗವಂತ ತುಂಬಿಕೊಂಡಿರ್ತಾನ ಅಲ್ಲಿ ಅಹಂಕಾರ ಇರೋದಿಲ್ಲ. ಅಂದ್ರೆ ಒಂದಕ್ಕೊಂದು ವಿರೋಧಿಯಾಗಿರುವಂಥದ್ದು. ಅದಕ್ಕಾಗಿ ಅಹಂಕಾರ ಇದ್ದಲ್ಲಿ ಭಗವಂತ ಇರೋದಿಲ್ಲ, ಭಗವಂತನಿಗೆ ಸಾಕ್ಷಾತ್ ವಿರೋಧಿ ಅಂದ್ರೆ ಅಹಂಕಾರದ ಒಂದು ಗುಣ. ಇನ್ನು 2ನೇ ಗುಣ ಯಾವುದು ಅಂದ್ರೆ ಅಹಂಕಾರ ಒಂದೇ ಸಾರಿ ಸಾಯುವುದಿಲ್ಲ, ಅದು ಬೇಗ ಮನುಷ್ಯನಿಂದ ಹೋಗೋದೇ ಇಲ್ಲ. ಅದು ಬಹಳ ಹೊಡೆತ ಪೆಟ್ಟು ಬಿದ್ದಾಗ ಅದು ದೂರ ಆಗೋದನ್ನ ನಾವು ಕಂಡುಕೊಂಡು ಬರ್ತೇವೆ ಅಹಂಕಾರ. ಅದಕ್ಕಾಗಿನ ಅಹಂಕಾರ ಬಹಳ ಒಂದು ಕೆಟ್ಟ ದುರ್ಗುಣ. ಅಂತ ಒಂದು ದುರ್ಗುಣ ದಕ್ಷ ಬ್ರಹ್ಮಲ್ಲಿ ಉತ್ಪತ್ತಿ ಆಗ್ತದೆ. ಅವಾಗ ಅವನಿಗೆ ಮಾನ ಸಮ್ಮಾನ ತಗೊಂಡು ಮತ್ತೆ 2 ಪಟ್ಟು ಏನಾಗ್ತದೆ ಅಂದ್ರೆ ಅಹಂಕಾರ ಉತ್ಪತ್ತಿ ಆಗುವುದನ್ನ ಕಂಡುಕೊಂಡು ಬರ್ತವೆ. ಆಗ ಶಿವನಿಗೆ ಈ ವಿಚಾರ ತಿಳಿತದ. ಅವ ಎಲ್ಲಾ ದೇವತೆಗಳ ಬಳಿ ಅಡ್ಡಾಡಿ ಶಿವನ ಆಸ್ಥಾನಕ್ಕೆ ಬರ್ಬೇಕು, ಕೈಲಾಸಕ್ಕೆ ಬರ್ಬೇಕು. ಆವಾಗ ದಾಕ್ಷಾಯಣಿಗೆ, ಶಿವನ ಓಲಗದಲ್ಲಿದ್ದಂಥವ್ರಿಗೆ ಶಿವ ಎಲ್ಲರಿಗೂ ಹೇಳ್ತಾನ. ಆವಾಗ ಶಿವನು ಏನ್ ಮಾಡ್ತಾನ ಅಂದ್ರೆ ಇವನ ಅಹಂಕಾರವನ್ನ ಮೆಟ್ಟದೆ ಹೋದ್ರೆ, ಇವನ ಅಹಂಕಾರವನ್ನ ನಾಶ ಮಾಡದೆ ಹೋದ್ರೆ ಬಹಳ ಲೋಕಕ್ಕೆ ಕಂಟಕನಾಗಿ ಪರಿವರ್ತನೆ ಹೊಂತಾನೆ ಈ ಮನುಷ್ಯ. ಲೋಕದ ರಕ್ಷಣೆಗಾಗಿ, ಲೋಕದ ಹಿತಕ್ಕಾಗಿ ಇವನ ಅಹಂಕಾರವನ್ನ ನಾನು ಮರ್ದನ ಮಾಡಲೇಬೇಕು ಅಂತ ತಿಳ್ಕೊಂಡು ಶಿವ ಎಲ್ಲರಿಗೂ ಕೈಲಾಸದೊಳಗೆ ಸೂಚನೆ ಕೊಟ್ಟಿರ್ತಾನ. ಯಾವಾಗ ಎಲ್ಲಾ ಕಡೆಯಿಂದ ಸನ್ಮಾನ ಸ್ವೀಕರಿಸಿ ದಕ್ಷ ಬ್ರಹ್ಮ ಕೈಲಾಸಕ್ಕೆ ಬರ್ತಾನೋ ಅಲ್ಲಿ ಬಂದ ತಕ್ಷಣ ಅವನನ್ನ ಯಾರೂ ಸ್ವಾಗತಿಸುವುದಿಲ್ಲ, ಅವನನ್ನ ಯಾರೂ ಮಾತಾಡಿಸೋದಿಲ್ಲ. ಹಾಗೆ ಶಿವ ದಾಕ್ಷಾಯಣಿಯರು ಇಬ್ರು ಆಟ ಆಡ್ಕೊಳ್ಳೋದು, ಪಗಡೆ ಆಟ ಅಂತಾರಲ್ಲ, ಅದನ್ನ ಆಡ್ಕೊಂತ ಇಲ್ಲಿ ಕೂತ್ಕೊಂಡು ತಲ್ಲೀನಾಗಿರ್ತಾರೆ. ಇದನ್ನ ನೋಡಿ ವಿಪರೀತವಾಗಿರುವಂತ ಅವಮಾನ ದಕ್ಷ ಬ್ರಹ್ಮನಿಗೆ ಆಗ್ತದೆ. ಅವಮಾನ ಆಯ್ತು ಅಂತ ಮತ್ತೆ ತಿಳ್ಕೊಳ್ತಾನ. ಯಾಕಂದ್ರೆ ನನಗಿಲ್ಲಿಯೂ ಕೂಡ ಹೊಗಳಿಕೆ ಸನ್ಮಾನಗಳು ಸಿಗಬೇಕು ಅಂತಕ್ಕಂಥ ಭಾವ. ಯಾವಾಗ ಅದು ಹೊಗಳಿಕೆ ಸನ್ಮಾನಗಳು ಸಿಗೋದಿಲ್ವೋ ಕೋಪ ದ್ವೇಷಗಳು ಶಿವನ ಮೇಲೆ ವಿಪರೀತ ಆಗಿ ಬಿಡ್ತಾವ. ಅದೇ ಕೋಪದ ಒಳಗೆ, ಅದೇ ಸಿಟ್ಟಿನೊಳಗೆ ಅವ ನೇರವಾಗಿ ಶಿವನನ್ನ ಬೈಕೋತ ಅವ ಎಲ್ಲಿಗೆ ಬರ್ತಾನಂದ್ರೆ ತನ್ನ ಆಸ್ಥಾನಕ್ಕೆ ಬರ್ತಾನೆ. ಆಸ್ಥಾನಕ್ಕೆ ಬಂದಾಗಲೂ ಕೂಡ ಅಲ್ಲಿ ಅವನಿಗೆ ಸಮಾಧಾನ ಇರೋದಿಲ್ಲ. ಆಸ್ಥಾನಕ್ಕೆ ಬಂದಾಗ ಏನೋ ಒಂಥರದ ಕೋಪ. ಏನ್ ಕೋಪ ಅಂದ್ರೆ ದ್ವೇಷ ಭಾವನೆ ಉತ್ಪತ್ತಿಯಾಗಿ ಶಿವನದೇ ಸೇಡನ್ನ ತೀರಿಸಿಕೊಡ್ಬೇಕು. ನನಗೆ ಹೆಂಗ ಅವಮಾನ ಆಯ್ತೋ ಅದೇ ರೀತಿ ಶಿವನಿಗೂ ಅವಮಾನ ಮಾಡಬೇಕು ಅಂತಕ್ಕಂಥ ಭಾವ ಯಾರಲ್ಲಿ ಉತ್ಪತ್ತಿ ಆಗ್ತದಂದ್ರೆ ಆ ದಕ್ಷ ಬ್ರಹ್ಮನಿಗೆ ಉತ್ಪತ್ತಿ ಹಾಕೊಂಡು ಬರ್ತದೆ. ಅವಾಗ ಅದೇ ಕೋಪದಲ್ಲಿ ಅವ ತನ್ನ ಆಸ್ಥಾನಕ್ಕೆ ಬಂದಾಗ ಅಲ್ಲಿ ಅವನ ಹೆಂಡತಿ ಪ್ರಸೂತಿ, ಆ ಪ್ರಸೂತಿ ಯಾಕೆ ಬಹಳ ಸಂತೋಷದಿಂದ ಹೋಗಿರುವಂತವ್ರು ಹೊರಗ ವಾಪಸ್ ಬರ್ಬೇಕಾದ್ರ ಇಷ್ಟೊಂದು ಕೋಪದಲ್ಲಿ ಬಂದಾರ ಅಂದ್ರೆ ಏನ್ ಅನಾಹುತ ಆಗ್ಯದ, ಯಾಕೆ ಹಿಂಗ್ ಮಾಡಕತ್ತೀರಿ ಅಂತೇಳಿ ಪ್ರಸೂತಿ ದೇವಿಯಲ್ಲಿ ಕೇಳ್ಕೊಳ್ಳೋದನ್ನ ನಾವು ಕಾಣ್ತೇವೆ. ಆವಾಗ ದಕ್ಷ ಬ್ರಹ್ಮ ಅದ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ, ಮತ್ತೆ ವಿವರಣೆ ಕೊಡ್ತಾನ. ನಾನು ನಿನ್ನ ಅಳಿಯ ಹಂತಾವದನ, ನಿನ್ನ ಅಳಿಯ ಹಿಂತಾವದನ, ಆ ಹಳೆಯನಿಗೆ ಸಿರಿ ಸಂಪದವಿಲ್ಲ, ದರಿದ್ರತನ ಅದ, ಬಂಧು ಬಳಗವಿಲ್ಲ, ದಿಕ್ಕು ದಿಶೆಗಳಿಲ್ಲ, ಸೂತ್ರ ಗೋತ್ರಗಳಿಲ್ಲ, ಶೂದ್ರ, ಹಾಗೇನೆ ಬೂದಿ ಬಡ್ಕ, ಸ್ಮಶಾನವಾಸಿ, ಮುದಿಯತ್ತಿನ ಮ್ಯಾಗ ಅಡ್ಡಾಡ್ತಾನ, ಏನೋ ವೈಭವದಿಲ್ಲ, ಅಂತ ದಿಕ್ಕೇಳಿಗೆ ಮಗಳನ್ನ ಕೊಟ್ಟಿದ್ದೇ ತಪ್ಪಾಯ್ತು ಅಂತೇಳಿ ಪ್ರಸೂತಿ ಮುಂದೆ ಅಲ್ಲಿ ಜೋರಾಗಿ ಅಲ್ಲಿ ಒದರಾಡೋದನ್ನ, ಕಿರ್ಚಾಡೋದನ್ನ, ಅರಚಾಡೋದನ್ನ ನಾವು ಕಾಣ್ಕೊಂಡು ಬರ್ತೇವೆ. ಆವಾಗ ನಂತರ ಪ್ರಸೂತಿ ಸಮಾಧಾನ ಮಾಡ್ಕೊಂಡು ಬರ್ತಾಳೆ. ಸಮಾಧಾನದಿಂದ ಅವನಿಗೆ ಏನೂ ಪ್ರಯೋಜನ ಆಗೋಂಗಿಲ್ಲ. ಅವನಿಗೆ ಏನು ಮನಸ್ಸಿನೊಳಗೆ ಬರ್ತದ, ದ್ವೇಷ ಭಾವನೆ ಉತ್ಪತ್ತಿಯಾಗಿ ಹೇಗಾದ್ರೂ ಮಾಡಿ ಶೇಡನ್ನ ತೀರಿಸಿಕೊಳ್ಬೇಕು,
ಶಿವನಿಗೆ ಅವಮಾನ ಮಾಡಬೇಕು ಅಂತ ಏಕೈಕ ಉದ್ದೇಶದಿಂದ ಅಲ್ಲಿ ಒಂದು ಯಾಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬರ್ತಾನೆ, ಯಜ್ಞವನ್ನ ಮಾಡಬೇಕು ಅಂತೇಳಿ. ಅಂದ್ರೆ ಆ ಯಜ್ಞವನ್ನ ಮಾಡಬೇಕು ಅಂತ ಯಾಕವ ತೀರ್ಮಾನ ಮಾಡ್ತಾನಂದ್ರ ಶಿವನಿಗೆ ಅವಮಾನ ಮಾಡಬೇಕು ಅಂತ ತಿಳ್ಕೊಂಡನ, ಅದರಿಂದ ಏನೂ ಲೋಕಕ್ಕೆ ಒಳ್ಳೆಯದಿಲ್ಲ. ಆದ್ರೆ ಅದಕ್ಕಾಗಿ ಶಿವನ ವಿರುದ್ಧವಾಗಿ ಮತ್ತೊಬ್ಬರಿಗೆ ಹಾನಿ ಮಾಡುವಂತ ಯಜ್ಞ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವ ತಯಾರು ಮಾಡ್ಕೊಳ್ತಾನ. ಮಹಾಯಾಗವನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾನ. ಸಾಮಾನ್ಯವಾಗಿ ಮನುಷ್ಯ ಒಳ್ಳೆ ಕಾರ್ಯಗಳನ್ನ, ಪುಣ್ಯ ಕಾರ್ಯಗಳನ್ನ ಮಾಡಬೇಕು. ಆ ಪುಣ್ಯ ಕಾರ್ಯಗಳಿಂದ, ನಾವು ಮಾಡುವ ಪುಣ್ಯ ಕಾರ್ಯಗಳಿಂದ ಸಮಾಜಕ್ಕೆ, ಲೋಕಕ್ಕೆ ಹಿತ ಉಂಟಾಗಿರ್ಬೇಕು. ಅಂತ ಪುಣ್ಯ ಕಾರ್ಯಗಳನ್ನ ಮಾಡಬೇಕು. ಒಂದ್ ವೇಳೆ ಲೋಕಕ್ಕೆ, ಸಮಾಜಕ್ಕೆ ಒಳ್ಳೇದಾಗದೇ ಇದ್ರೆ ಅಷ್ಟೇ ಹೊರತು ಪುಣ್ಯ ಕಾರ್ಯಗಳನ್ನ ನಿಮ್ಮ ಹಿತಕ್ಕಾಗಿ ಆದ್ರೂ ಕೂಡ ಪುಣ್ಯ ಕಾರ್ಯಗಳನ್ನ ಮಾಡಿದ್ರು ಏನು ತಪ್ಪೇನಿಲ್ಲ. ಆದ್ರೆ ಮತ್ತೊಬ್ಬರ ಹಾನಿಗಾಗಿ, ಮತ್ತೊಬ್ಬರ ಅವಮಾನಕ್ಕಾಗಿ, ಮತ್ತೊಬ್ಬರ ಕೇಡಿಗಾಗಿ ಯಾರು ಪುಣ್ಯ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾರೋ ಅವರಿಗೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಬಹಳಷ್ಟು ತೊಂದರೆಗಳು ಆ ಮನುಷ್ಯ ಅನುಭವಿಸ್ಬೇಕಾಗ್ತದ. ಅದಕ್ಕಾಗಿ ನಾವು ಪುಣ್ಯ ಕಾರ್ಯಗಳನ್ನ ಮಾಡಬೇಕಾದ್ರೆ ನಾವು ಎಚ್ಚರಿಕೆಯನ್ನ ಇಟ್ಕೋಬೇಕು. ಆದ್ರೆ ಇಲ್ಲಿ ದಕ್ಷ ಬ್ರಹ್ಮನ ಯಜ್ಞ ಅದು ಯಾವ ಸಮಾಜಕ್ಕೆ ಒಳ್ಳೇದಕ್ಕಾಗ್ಲಿ ಅಂತಲ್ಲ, ತನಗೆ ಒಳ್ಳೇದಾಗ್ಲಿ ಅಂತಲ್ಲ, ಶಿವನಿಗೆ ಅವಮಾನ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದಲೇ ಯಜ್ಞವನ್ನ ತಯಾರು ಮಾಡ್ತಿರ್ತಾನೆ. ಬಹಳ ಜನ ಕೆಲವೊಬ್ರು ಪೂಜಾ ಕಾರ್ಯಗಳು ಇವನ್ನೆಲ್ಲ ಮಾಡ್ತಿರ್ತಾರ. ಎದಕ್ಕೆ ಮಾಡ್ತಿರ್ತಾರ ಅಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಅವು ಯಾವಕ್ಕಾಗಿ ಮಾಡುವಂಥದ್ದು. ಯಾವ ಅಂತಂದ್ರೆ ಅವ್ರು ಮಾಡ್ಯಾರ, ನಾವು ಮಾಡೋದು, ಹಿಂಗೇನೋ ಒಂಥರ ಭಾವನೆಯಿಂದ ಮಾಡೋದನ್ನ ಕಂಡ್ಕೊಂಡು ಬರ್ತವೆ. ಅದಕ್ಕಾಗಿ ಯಜ್ಞ ಅಂದ್ರ ಬಹಳ ವಿಶೇಷವಾಗಿರುವಂತ ಅರ್ಥ ಅದ. ಯಜ್ಞ ಅಂದ್ರೆ ಯಾವ ಒಬ್ಬ ವ್ಯಕ್ತಿ ಸಮಾಜದ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಾರ್ಥವಾಗಿ ಯಾರು ಒಂದು ಒಳ್ಳೆಯ ಕೆಲಸವನ್ನ ಮಾಡ್ಕೊಂಡು ಬರ್ತಾರೋ ಆ ಒಳ್ಳೆಯ ಕೆಲಸ ಎಲ್ಲವೂ ಯಜ್ಞಗಳೇ ಅನಿಸ್ಕೊಳ್ತಾವ. ವೀರಶೈವ ಐಕ್ಯತಾ ಮಂಡಳಿಯವರು ಇವತ್ತು ಆನ್ಲೈನ್ ಮೂಲಕ ಅಧ್ಯಾತ್ಮದ ಪ್ರವಚನ, ಪುಣ್ಯಕಥೆಗಳನ್ನ ಏರ್ಪಾಟು ಮಾಡಿರೋದು ಲೋಕದ ಕಲ್ಯಾಣಕ್ಕಾಗಿ, ಎಲ್ಲರ ಜನಗಳ ಹಿತಕ್ಕಾಗಿ. ಇದು ಒಂದು ಯಜ್ಞನೇ. ಸುಮ್ಮನೆ ನೀವು ಕುತ್ಕೊಂಡು ಒಂದು ಜಪ ಮಾಡಿ 4 ಮಂದಿಗೆ ಒಳ್ಳೇದಾಗ್ಲಿ ಅಂತೇಳಿ ಬಯಸಿದ್ರಿ ಅಂದ್ರೆ ಅದು ಒಂದು ಕೂಡ ಯಜ್ಞನೇ. ವ್ಯಕ್ತಿ ಸಮಷ್ಟಿಯ ಹಿತಕ್ಕಾಗಿ ಮಾಡುವ ಒಳ್ಳೆಯ ಕಾರ್ಯಗಳೆಲ್ಲವೂ ಕೂಡ ಯಜ್ಞಗಳು ಅನ್ನೋದನ್ನ ನಾವು ಮರಿಬಾರ್ದು. ಅದಕ್ಕಾದ್ರೆ ಇಲ್ಲಿ ದಕ್ಷ ಬ್ರಹ್ಮ ಮಾಡುವಂತ ಯಜ್ಞ ಅದು ಯಾವ ಸ್ವರೂಪದ್ದು ಅನ್ನೋದು ಅವನ ಕಥೆಯಿಂದ ನಮಗೆ ತಿಳಿದು ಬರ್ತದೆ. ಸಾಮಾನ್ಯವಾಗಿ ಪೌರಾಣಿಕ ಕಥೆಗಳು ಕೆಲವೊಂದಿಷ್ಟು ಕಾಲ್ಪನಿಕದಿಂದ ಕೂಡಿರ್ಬೋದು. ಆದ್ರೆ ಆ ಕಥೆಗಳಲ್ಲಿ ಅಡಕಿರುವ ತತ್ವ ಏನದ ಬಹಳ ಮಾರ್ಮಿಕವಾಗಿರ್ತದೆ. ನಮಗ ಜೀವನಕ್ಕೆ ಪಾಠವನ್ನು ಕಲಿಸಿಕೊಡ್ತಾವ. ಅದನ್ನ ಇಲ್ಲಿ ಈ ಒಂದು ದಕ್ಷ ಬ್ರಹ್ಮನ ಕಥೆಯಲ್ಲಿ ನಾವು ಕಂಡುಕೊಂಡು ಬರ್ತವೆ. ಅದಕ್ಕಾಗಿ ಪ್ರಸೂತಿಯ ತಿಳುವಳಿಕೆ ಮಾತುಗಳು ಅವನ ಕಿವಿಗೆ ನಾಟೋದಿಲ್ಲ. ಅಹಂಕಾರಿಯಾಗಿರುವಂತ ದಕ್ಷ ಬ್ರಹ್ಮನಿಗೆ ಅವಾಗ ಅವ ಯಜ್ಞಕ್ಕಾಗಿ ತಯಾರಿ ಮಾಡ್ಕೊಳ್ತಾನೆ. ಆ ಯಜ್ಞದ ತಯಾರಿ ಹೆಂಗ ನಡೀತದಂದ್ರೆ, ಕಾಶಿ ಕ್ಷೇತ್ರ, ಭಾಗೀರಥಿ ನದಿ ತೀರ, ಕನಲಕ ಕ್ಷೇತ್ರ, ಅಲ್ಲಿ ಯಜ್ಞ ಕುಂಡ ತಯಾರು ಮಾಡ್ತಾರೆ. ಈ ಯಜ್ಞ ಕುಂಡ ತಯಾರು ಮಾಡುವ ಹಿನ್ನೆಲೆ ಬೇರೆ ಬೇರೆ ರೀತಿಯಾಗಿದೆ. ಇನ್ನು ಕೆಲವೊಂದು ಕಡೆನೂ ಅದು ಸ್ಥಳಗಳು ಬರ್ತಾವ. ನಾಳೆ ದಿವಸ ಆ ವಿಚಾರಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತೇನೆ. ಆ ಯಜ್ಞಗಳು ಹೆಂಗ ಅದು ತಯಾರಾಗ್ತದಂದ್ರೆ, 1,000 ಗಾವುದ ಅದು ವಿಶಾಲವಾಗಿರುವಂತ ಜಾಗ, ಕುಂಡ ರಚನೆ ಮಾಡುದು. ಹೋಮಕುಂಡ ನೀವೆಲ್ಲ ನೋಡಿರಿ. 1,000 ಗಾವುದ ಅಂದ್ರ ಎಷ್ಟು ಕಿಲೋಮೀಟರ್, ಎಷ್ಟು ವ್ಯಾಪ್ತಿ ಆಯ್ತು ಅನ್ನೋದು ಲೆಕ್ಕ ಹಾಕ್ರಿ ನೀವು. ಹಾಗೇನೆ 200 ಗಾವುದ ಉದ್ದ, 1,000 ಗಾವುದ ವಿಶಾಲ. ಹಾಗೇನೆ ವಿಶ್ವಕರ್ಮನಿಂದ ಆ ಯಜ್ಞ ಕುಂಡದ ತಯಾರಿ ಸುಂದರವಾಗಿರುವಂತ ಮಂಟಪ ಒಂದು ಕಟ್ತಾರೆ. ದಕ್ಷ ಬ್ರಹ್ಮ ಅಂದ್ರೆ ಸಾಮಾನ್ಯ ಇರೋದಿಲ್ಲ. ದಕ್ಷ ಬ್ರಹ್ಮನ ಹತ್ರ ಬಹಳಷ್ಟು ಸಂಪತ್ತಿರ್ತದೆ. ಎಲ್ಲಾ ದೇವತೆಗಳು ಅವನ ಅಳಿಯಂದ್ರಾಗಿರ್ತಾರೆ. ಅದಕ್ಕಾಗಿನ ಅವ ಏನು ಮಾಡ್ತಾನಂದ್ರ ಅದೇ ಪ್ರಮಾಣವಾಗಿ ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಜ್ಞದ ತಯಾರಿ ಮಾಡ್ಕೊಂಡು ಬರ್ತಾನೆ. ಅಡಿಗೆ ಮಾಡ್ಲಿಕ್ಕೆ ಅಂದ್ರೆ ಯಜ್ಞ ಕಾರ್ಯಕ್ಕೆ ಬಂದಂತ ಭಾಗಿಗಳಾಗುವಂತ ಜನಗಳು ಎಷ್ಟು ಬರಬಹುದು, ಎಷ್ಟು ದೇವತೆಗಳು,
ಎಷ್ಟೋ ಜನಗಳು ಅಲ್ಲಿ ಬರ್ತಿರ್ತಾರೆ. ಅದಕ್ಕಾಗಿ ಅವರಿಗೆ ಅಡಿಗೆ ಮಾಡ್ಲಿಕ್ಕೆ 30,000 ಜನ ಅಡಿಗೆ ಅವ್ರನ್ನ ಏನ್ ಮಾಡ್ತಾನ ತಯಾರು ಮಾಡ್ತಾನ. ಹಾಗೇನೆ 30,000 ಅಡಿಗೆ ಊಟಕ್ಕೆ ನೀಡುವಂತವ್ರು, ಹಾಗೇನೆ 30,000 ಊಟದ ಎಲೆ ತಯಾರು ಮಾಡುವವರು, ಊಟದ ಎಲೆ ತಯಾರು ಮಾಡ್ತಕ್ಕಂಥವ್ರು. ಇದು ಒಂದು ಹಿನ್ನೆಲೆ ಬರ್ತದ, ಒಂದು ಪುರಾಣದ ಒಳಗೆಲ್ಲ ಬರ್ಕೊಂಡು ಬರ್ತಾರೆ. ಹತ್ತಿ, ಆಲ, ಅರಳಿ, ಬೇವು, ಮುತ್ತುಗ, ಹಾಗೇನೆ ಉತ್ರಾಣಿ, ಎಕ್ಕೆ, ಹೀಗೆ ಎಲ್ಲಾ ವನಸ್ಪತಿಯುಕ್ತ ಔಷಧೀಯ ಸಸ್ಯಗಳು. ದೊಡ್ಡ ಯಜ್ಞ ಎಷ್ಟು ಮರಗಳ ಮಾರಣ ಹೋಮ ಆಗ್ತದ ಅನ್ನೋದನ್ನು ಇದ್ರ ಒಳಗೆ ಲಕ್ಷ್ಯ ಕೊಡಬೇಕು. ಹಾಲು, ತುಪ್ಪ, ಹಿಟ್ಟು, ಹಾಗೇನೆ 18 ಬಗೆಯ ಹವಿಷ್ಯಗಳು, ಆಮೇಲೆ ಆ ಯಜ್ಞದ ಪ್ರಮಾಣ ಎಷ್ಟಿರ್ತದ ಅಷ್ಟು ಹೋತಗಳನ್ನ ಅಲ್ಲಿ ಏನ್ ಮಾಡ್ಬೇಕು, ಆಹುತಿ ಕೊಡಬೇಕು. ಇಂಥ ಒಂದು ಯಜ್ಞ ಮಂಟಪ ನಿರ್ಮಾಣ ಆಗ್ತದೆ. ಹಾಗೇನೆ ಮಂತ್ರಿಗಳು ಅದನ್ನೆಲ್ಲ ತಯಾರು ಮಾಡ್ಕೊಂಡು ಬರ್ತಾರೆ. ಆ ಇಡೀ ಯಜ್ಞ ಕಾರ್ಯಕ್ಕೆ, ಆ ಮಾಡುವ ಆ ಒಂದು ಯಜ್ಞ ಮಹಾಯಾಗಕ್ಕೆ ಅಧ್ಯಕ್ಷ ಆಗ್ಬೇಕು ಒಬ್ರು. ಆ ಅಧ್ಯಕ್ಷರು ಯಾರಾಗಬೇಕು ಅಂದ್ರೆ, ಒಂದು ಹಿನ್ನೆಲೆಯ ಪ್ರಕಾರ ಪ್ರತಿಯೊಂದು ಯಜ್ಞ ಕಾರ್ಯಗಳಿಗೂ ಶಿವನೇ ಅಧ್ಯಕ್ಷ, ಅವನೇ ಅಧಿಪತಿ. ಒಂದು ವೇಳೆ ಶಿವನು ಆ ಯಜ್ಞಕ್ಕೆ ಯಾರು ಅಧಿಪತಿ ಮಾಡ್ಕೊಳ್ಳೋದಿಲ್ವೋ ಆ ಯಜ್ಞದ ಫಲ ಎಲ್ಲವೂ ನಿಷ್ಫಲ ಆಗಿ ಹೋಗ್ಬಿಡ್ತದೆ. ಯಾಕಂದ್ರೆ ಲಿಂಗ ಮಧ್ಯೆ ಜಗತ್ ಸರ್ವಂ, ಇಡೀ ಜಗತ್ತೆಲ್ಲವೂ ಅಡಕಾಗಿರೋದೇ ಶಿವನಲ್ಲಿ. ಶಿವನಿಂದಲೇ ಎಲ್ಲವೂ ನಿರ್ಮಾಣ ಆಗಿರೋದ್ರಿಂದ, ಶಿವನೇ ಆದಿದೇವನಾಗಿರುವುದರಿಂದ, ಶಿವನೇ ಎಲ್ಲಾ ಪೂಜಾ ಕಾರ್ಯಗಳಿಗೂ ಮುಖ್ಯ ಅಧಿಪತಿ ಆಗ್ತಾನೆ. ಅದಕ್ಕಾಗಿ ಒಂದು ವೇಳೆ ಅದನ್ನ ತಪ್ಪಿದ್ರೆ ಅದನ್ನ ಬಿಟ್ಟು ಶಿವನನ್ನ ಹೊರತುಪಡಿಸಿ ಯಾರೇ ಪೂಜಾದಿ ಕಾರ್ಯಗಳನ್ನ ಮಾಡಿದ್ರು ಕೂಡ ಅಲ್ಲಿ ಅವು ಫಲಗಳನ್ನು ಕೊಡೋದಿಲ್ಲ ಅನ್ನೋ ಒಂದು ಹಿನ್ನೆಲೆ ಅದ. ಅದರಲ್ಲಿಯೂ ವೀರಶೈವ ಧರ್ಮದೊಳಗೆ ವಿಶೇಷವಾಗಿ ಆ ವಿಚಾರಗಳನ್ನ ಹೇಳ್ಕೊಂಡು ಬರೋದನ್ನ ನಾವು ಕಂಡುಕೊಂಡು ಬರ್ತೇವೆ. ಏನು, ನಾವು ಯಾವುದೇ ಪೂಜೆ ಕಾರ್ಯ ಮಾಡಬೇಕಾದ್ರು, ಬೇರೆ ಎಲ್ಲ ಪೂಜಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವಕಾಶ ಇದೆ, ಯಜ್ಞ ಮಾಡಿದ್ರೆ ಅವಕಾಶ ಇದೆ. ಕರೆ ಆ ಪೂಜಾದಿ ಕಾರ್ಯಗಳನ್ನ ಮಾಡಬೇಕಾದ್ರೆ ಮೊದಲಿಗೆ ನಾವು ಇಷ್ಟಲಿಂಗದ ಆರಾಧನೆಯನ್ನು ಮಾಡಬೇಕು ಅಂತ ಹಿನ್ನೆಲೆ ಅದು. ಕಾರಣ ಏನು ಅಂದ್ರೆ, ಇಷ್ಟಲಿಂಗಕ್ಕೆ ಕ್ರಿಯಾಲಿಂಗ ಅಂತನೂ ಕೂಡ ಕರ್ಕೊಂಡು ಬರ್ತಾರೆ ಸಿದ್ಧಾಂತ ಚಿಕ್ಕಾಮಣಿ ಒಳಗೆ. ಕ್ರಿಯಾಲಿಂಗದ ಅಂತಂತಂದ್ರೆ ಆ ಒಂದು ಇಷ್ಟಲಿಂಗಕ್ಕನ ಎಲ್ಲವನ್ನೂ ಮೊದಲು ಅರ್ಪಣೆ ಮಾಡಿದಾಗ ಅವಾಗ ಆ ಎಲ್ಲವೂ ಕಾರ್ಯಗಳು ಲಿಂಗದಲ್ಲಿ ಲಯ ಆದಾಗ ನಾವು ಮಾಡುವ ಕರ್ಮಗಳು ಅದರಿಂದ ನಮಗ ಒಳ್ಳೇದಾಕೊಂಡು ಬರ್ತದ. ಅದಕ್ಕಾಗಿನ ಇಲ್ಲಿ ಶಿವನಿಗೆ ಅವಮಾನ ಮಾಡಬೇಕು ಅಂತ ತಿಳ್ಕೊಂಡು ವಿಷ್ಣುವನನ್ನ ಅಧ್ಯಕ್ಷನಾಗಿ ಮಾಡ್ತಾರೆ. ಎಲ್ಲಾ ದೇವಾನು ದೇವತೆಗಳಿಗೂ ಆಮಂತ್ರಣ ಹೋಗ್ತದೆ. ಎಲ್ಲಾ ದೇವಾನು ದೇವತೆಗಳು ಕೂಡ ಅಲ್ಲಿ ಸಮ್ಮಿಳಿತರಾಗುವುದನ್ನ ಕಾಣ್ತೇವೆ. ಹೀಗೆ ಈ ಸುದ್ದಿ ಏನಾಗ್ತದಂದ್ರೆ ಕೈಲಾಸಕ್ಕೆ ಮುಡ್ತದೆ. ಸತೀದೇವಿ ದಾಕ್ಷಾಯಣಿಗೆ ಆಶ್ಚರ್ಯ ಆಗ್ತದೆ. ದಾಕ್ಷಾಯಣಿಗೆ ಆಶ್ಚರ್ಯ ಆಗಿ ಏನಿದು ಹಬ್ಬದ ವಾತಾವರಣ, ಎಲ್ಲಾ ಕಡೆನೂ ಕೂಡ ಸಂಭ್ರಮ ನಡೆದದ, ಏನೋ ವಾಹನಗಳು ಸಪ್ಪಾಗ್ತದ, ಎಲ್ಲರೂ ಎಲ್ಲೋ ಹೊಂಟಾರ, ಏನ್ ನಡೀತದ ಈ ಲೋಕದೊಳಗ ಅಂದ ಕೂಡ್ಲೆ ಅವಾಗ ಶಿವ ಹೇಳ್ತಾನ, ಅದು ನಿಮ್ಮ ತಂದೆ ತಯಾರು ಮಾಡುತ್ತಿರುವ ಮಹಾಯಾಗದ ಒಂದು ಕಾರ್ಯಕ್ರಮ, ಅಲ್ಲಿ ಎಲ್ಲರೂ ಹೊಂಟಾರ ಅಂದ ಕೂಡ್ಲೆ ಆವಾಗ ಸತೀದೇವಿ ಕೇಳ್ತಾಳ, ನಮಗೂ ಮತ್ತೆ ನಾನು ಹೋಗ್ಬೇಕಾಗಿತ್ತು, ಆಮಂತ್ರಣ ಬಂದಿಲ್ಲಲ್ಲ ನಮಗ ಅಂದ ಕೂಡ್ಲೆ, ಇಲ್ಲ ನಮಗ ಅವಮಾನ ಮಾಡಬೇಕು ಅಂತ ತಿಳ್ಕೊಂಡ ಅವ ಯಜ್ಞವನ್ನ ಅಲ್ಲಿ ಮಾಡತಕ್ಕಂಥದ್ದನ್ನ ನಾವು ಕಂಡುಕೊಂಡು ಬರ್ತೇವೆ. ಅದಕ್ಕಾಗಿ ನೀನು ಅಲ್ಲಿ ಹೋಗೋದು ಬೇಡ ಅಂದ ಕೂಡ್ಲೆ ಆ ದಾಕ್ಷಾಯಣಿಗೆ ಬಹಳ ನೋವಾಗ್ತದ. ಆದ್ರೂ ಕೂಡ ಹೋಗ್ಬೇಕು ಅಂತೇಳಿ ಒಂದು ಹಠದಿಂದ ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿ ತಯಾರು ಮಾಡ್ಕೊಳ್ತಾಳೆ. ಶಿವನ ಮಾತನ್ನು ಧಿಕ್ಕರಿಸಿ ನಾನು ಅಲ್ಲಿ ಹೋಗ್ಲೇಬೇಕು ಅಂತ ತಿಳ್ಕೊಂಡು ಎಷ್ಟು ಶಿವ ಬ್ಯಾಡ ಅಂದ್ರೂ ಕೂಡ ಆಕೆ ಕೇಳೋದಿಲ್ಲ. ಯಜ್ಞ ಮಂಟಪಕ್ಕ ಯಜ್ಞಶಾಲೆಗೆ ಮಹಾಯಾಗ ನಡೆಯುವ ಕಾರ್ಯದಲ್ಲಿ ಆ ದಾಕ್ಷಾಯಣಿ ಪಾಲ್ಗೊಳ್ತಾಳೆ. ಆಗ ಅಲ್ಲಿಗೆ ಆಕೆ ಅವಮಾನ ಆಗ್ತದ. ಅಲ್ಲಿ ಸಾಕಷ್ಟು ಆಕೆಗೆ ನಿಂದನೆ ಮಾತುಗಳು ಬರ್ತವ. ಅಷ್ಟೇ ಅಲ್ಲ, ಶಿವನನ್ನು ಕುರಿತು ತಂದೆ ವಿಪರೀತವಾಗಿರುವಂತ ನಿಂದನೆಯನ್ನ ಮಾತುಗಳನ್ನ ಆಡ್ಕೊಂಡು ಬರ್ತಾರೆ. ಅವಾಗ ಆ ಶಿವನಿಂದನೆಯನ್ನ ಕೇಳಲಾರದೆ ಬಹಳ ದುಃಖಿತಳಾಗ್ತಾಳೆ ಸತೀದೇವಿ. ಆ ಸತೀದೇವಿ ದಾಕ್ಷಾಯಣಿನೂ ಕೂಡ ಆ ಶಿವನ ನಿಂದನೆ ಪ್ರತಿನಿಂದನೆಯನ್ನ ಮಾಡೋದು ಸರಿಯಲ್ಲ ಅಂತೇಳಿ ತಂದೆಗೆ ಎಷ್ಟು ತಿಳುವಳಿಕೆ ಹೇಳಿದ್ರು ಕೂಡ
ಅದು ಅವನಿಗೆ ಆ ಮಾತುಗಳು ಅಹಂಕಾರಯುಕ್ತನಾಗಿರುವಂತ ದಕ್ಷ ಬ್ರಹ್ಮನಿಗೆ ಅವು ನಾಟೋದಿಲ್ಲ. ಅದೇ ಸಂದರ್ಭದೊಳಗೆ ದಧಿತಿ ಮಹರ್ಷಿನೂ ಕೂಡ ಶಿವನಿಂದನೆಯನ್ನು ಕೇಳಲಾರ್ದ ಆ ದಧಿತಿ ಮಹರ್ಷಿಗಳು ದಕ್ಷ ಬ್ರಹ್ಮನಿಗೆ ಶಾಪವನ್ನು ಕೊಡ್ತಾರೆ. ನಿನ್ನ ಯಜ್ಞಶಾಲೆ ಸ್ಮಶಾನವು ಭೂಮಿಯಾಗಿ ಪರಿವರ್ತನೆಯಾಗಲಿ ಅಂತೇಳಿ ಶಾಪವನ್ನು ದಧಿತಿ ಮಹರ್ಷಿಗಳು ಕೊಟ್ಟು ಅಲ್ಲಿಂದ ನಿರ್ಗಮಿಸುವುದನ್ನ ಕಾಣ್ತೇವೆ. ಆವಾಗ ದಾಕ್ಷಾಯಿಣಿ ಪತಿನಿಂದೆ ಶಿವನಿಂದನೆಯನ್ನ ತಾಳಲಾರದೆ ಅಕ್ಕಿ ಯೋಗಾಗ್ನಿ ಒಳಗೆ, ಅಂದ್ರೆ ಆ ಯಜ್ಞ ಕುಂಡ ಏನೋ ಇರ್ತದ, ಆ ಯೋಗಾಗ್ನಿ ಒಳಗೆ ತನ್ನನ್ನು ತಾನು ದಹಿಸಿಕೊಳ್ತಕ್ಕಂತ ಕಾರ್ಯವನ್ನ ಮಾಡ್ಕೊಂಡು ಬರ್ತಾಳೆ. ಯಾವಾಗ ಅಲ್ಲಿ ಆ ಯೋಗಾಗ್ನಿ ಒಳಗೆ ಆಕಿ ತನ್ನನ್ನು ತಾನು ದಹಿಸಿಕೊಳ್ತಾಳೋ ಆಗ ಶಿವಗಣರಿಗೆ ಈ ಸುದ್ದಿ ತಲುಪ್ತದ. ಶಿವಗಣರೆಲ್ಲರೂ ಕೂಡ ಉಗ್ರ ಸ್ವರೂಪವನ್ನ ತಾಳ್ಕೊಂಡು ಬರ್ತಾರೆ. ಆವಾಗ ಆ ಶಿವನಿಗೆ ಈ ಸುದ್ದಿಯನ್ನು ಕೂಡ ಮುಟ್ಟಿಸ್ತಾರೆ. ಅದಕ್ಕಾಗಿನ ಮಹಾತ್ಮರ ಶಿವನ ನಿಂದನೆಯನ್ನ ಯಾರೂ ಕೂಡ ನಾವು ಮಾಡ್ಲಿಕ್ಕೆ ಹೋಗಬಾರದು ಅನ್ನುವ ಒಂದು ಕಥೆಯನ್ನ ನಾವಿಲ್ಲಿ ಕಂಡುಕೊಂಡು ಬರ್ತೇವೆ. ಅದಕ್ಕೆ ಒಂದು ಅಲ್ಲವ ಪ್ರಭುಗಳು ಒಂದು ವಚನವನ್ನ ಬರ್ಕೊಂಡು ಬರ್ತಾರೆ. ಕಾಡು ಗಿಚ್ಚೆದ್ದರೆ ಅಡವಿಯೇ ಗುರಿ, ನೀರು ಗಿಚ್ಚೆದ್ದರೆ ಸಮುದ್ರವೇ ಗುರಿ, ಒಡಲಗಿಚ್ಚೆದ್ದರೆ ಆ ತನುವೇ ಗುರಿ, ಕಾಲಾಗ್ನಿ ಎದ್ದರೆ ಆ ಲೋಕಂಗಳೇ ಗುರಿ, ಶಿವಶರಣರ ಮನದಲ್ಲಿ ಕೋಪಾಗ್ನಿ ಎದ್ದರೆ ನಿಂದಕರ ಗುರಿ ಗುಹೇಶ್ವರ, ನಿಮ್ಮ ಮಾಯೆಯ ಒಣಗಿತ್ತಂಗೆ ನಾನು ಗುರಿಯಲ್ಲ ಕೇಳ ಅಂತೇಳಿ ಅಲ್ಲವ ಪ್ರಭುಗಳು ಇಲ್ಲಿ ಹೇಳ್ಕೊಂಡು ಬರೋದನ್ನ ನಾವು ಕಾಣ್ತೇವೆ. ಯಾರು ಶಿವನಿಂದನೆಯನ್ನ ಮಾಡ್ಕೊಂಡು ಬರ್ತಾರೆ, ಯಾರು ಮತ್ತೊಬ್ಬರಿಗೆ ಲೋಕಕಂಟಕರಾಗಿ ವರ್ತನೆ ಮಾಡ್ಕೊಂಡು ಬರ್ತಾರೆ, ಅವರಿಗೆ ಹಾನಿ ತಪ್ಪಿದ್ದಲ್ಲ, ತೊಂದರೆಯನ್ನ ಅನುಭವಿಸಬೇಕಾಗ್ತದ ಅನ್ನೋದನ್ನ ನಾವು ಈ ಘಟನೆಯಿಂದ ನಾವು ಕಂಡುಕೊಂಡು ಬರ್ತೇವೆ. ಹೀಗೆ ಆ ಯಾಗ ಆಗ್ತದೆ. ಆವಾಗ ಶಿವನಿಗೆ ಕೋಪ ಬರ್ತದೆ. ಶಿವನಿಗೆ ಕೋಪ ಬಂದು ಆ ಶಿವ ತನ್ನ ಕೋಪಾವಿಷ್ಟನಾಗಿ, ಅಂದ್ರೆ ಕೋಪ ಅಂತಂದ್ರ ಶಿವನಿಗೆ ಯಾಕೆ ಕೋಪ ಬರಬೇಕು, ಕ್ರೋಧ ಅನ್ನೋದು ಕೆಟ್ಟ ಗುಣ ಅಂತೇಳಿ ನಾವೆಲ್ಲ ಕೇಳ್ತೇವೆ. ಆದ್ರೆ ಇಲ್ಲಿ ಒಂದು ಹಿನ್ನೆಲೆ ಒಳಗೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಶಿವನಿಗೆ ಕೋಪ, ಆ ಕ್ರೋಧ ದಕ್ಷ ಬ್ರಹ್ಮನ ಮೇಲೆ ಅಲ್ಲ, ದಕ್ಷ ಬ್ರಹ್ಮನಲ್ಲಿ ಹುಟ್ಟಿರುವ ಆ ದುರ್ಗುಣಗಳ ಮೇಲೆ, ಅವ ಮಾಡುವ ಕೆಟ್ಟ ಕಾರ್ಯಗಳ ಮೇಲೆ ಕೋಪ ಶಿವನಿಗೆ ಬರ್ತದ. ಆಗ ತನ್ನ ಜಡೆಯನ್ನ ನೆಲಕ್ಕೆ ಅಪ್ಪಳಿಸಿದಾಗ ಆ ಜಡೆಯಿಂದ, ಅಂದ್ರೆ ಜಡೆ ಅಂದ್ರೆ ಕೂದಲಿಗೆ ಬಾಲ ಅಂತಾರ, ಬಾಲ ಅಂತ ಸಂಸ್ಕೃತದ ಕೂದಲಿಗೆ ಬಾಲ ಅಂತಾರ. ಆ ಜಡೆಯನ್ನ ನೆಲಕ್ಕೆ ಅಪ್ಪಳಿಸಿದಾಗ ಅಲ್ಲೊಂದು ಶಕ್ತಿ ಉತ್ಪತ್ತಿ ಆಗ್ತದ ಅಂತೇಳಿ ಒಂದು ಕಥೆಯನ್ನ ನಾವು ಕಾಣ್ತೇವೆ. ಹಾಗೇನೆ ಇನ್ನೊಂದಿಷ್ಟು ಕಥೆಗಳಲ್ಲಿ ತನ್ನ ನಡುಗಣ್ಣು ಹಣೆಗಣ್ಣನ್ನ ತೆರೆದಾಗ ಆ ಹಣೆಗಣ್ಣಿನ ಅಗ್ನಿ ನೇತ್ರದಿಂದ ಕಿಡಿಗಳು ಉತ್ಪತ್ತಿಯಾಗಿ ಭೂಮಿಗೆ ಬಂದ್ಬಿಡ್ತವ. ಅಲ್ಲಿಂದ ಒಂದು ಆಕೃತಿ ಉದ್ಭವ ಆಗ್ತದ. ಹೀಗೆ ಒಂದು ಹಿನ್ನೆಲೆ ಕಾಣ್ತೇವೆ. ಹೀಗೆ ಒಂದು ಆಕೃತಿಯಲ್ಲಿ ಏನು ಉತ್ಪತ್ತಿ ಆಗ್ತದ, ಬಲಾಢ್ಯನಾಗಿರುವಂತ ಆಕೃತಿ, ಅಂತಿಂತ ಇದು ಅಲ್ಲ, ಆ ಮಹಾನ್ ಶಕ್ತಿಯ ಉದಯ ಆಗ್ತದ. ಆ ಮಹಾನ್ ಶಕ್ತಿಯ ಉದಯ ಆದಾಗ ಆ ಮಹಾನ್ ಶಕ್ತಿಗೆ ಒಂದು ಹೆಸರನ್ನ ಕೊಡ್ತಾರೆ, ವೀರಭದ್ರ ಅಂತೇಳಿ. ವೀರಭದ್ರ ಅಂತೇಳಿ ನಾಮಕರಣ ಮಾಡ್ತಾರೆ ಆ ಮಹಾನ್ ಶಕ್ತಿಗೆ. ಅವಾಗ ಆ ಮಹಾನ್ ಶಕ್ತಿಯ ಉದಯ ಅಂದ್ರೆ ಶಿವನ ಜಡೆಯಿಂದ ಉದಯ ಆಗಿರೋದನ್ನ ಬಾಲಾಜಿ ಅಂತನೂ ಕೂಡ ಕರ್ಕೊಂಡು ಬರ್ತಾರೆ. ಹಾಗೇನೆ ಹಿನ್ನೆಲೆ ಬಹಳಷ್ಟು ಬರ್ತಾವ ಕಥೆಗಳ, ಪೌರಾಣಿಕ ಕಥೆಗಳು. ಮಹಾಭಾರತದ ಒಳಗ ಕರ್ಣ ಕುಂಡಲಿಗಳನ್ನ, ಕವಚವನ್ನ ಅದನ್ನ ಧರಿಸಿಕೊಂಡನ, ಹೆಂಗ ಅವನ ಮೈಗೆ ಅಂಟುಕೊಂಡನ ಹೆಂಗ ಅವು ಜನನಾಗ್ತಾನ ಕರ್ಣ, ಹಾಗೆ ಇಲ್ಲಿ ವೀರಭದ್ರ ಜನನ ಹೆಂಗ ಆಗ್ತದಂತಂದ್ರೆ ಅದನ್ನ ವರ್ಣನೆ ಮಾಡ್ಕೊಂಡ್ ಬರ್ತಾರೆ ಒಡಪಿನಲ್ಲಿ. ಆ ಒಡಪು ಅಂತ ಹೇಳಿ ನನ್ನ ಕಥೆಗಳನ್ನ ನನ್ನ ಪ್ರವಚನ ಮುಗಿಸ್ತೇನೆ. ನಮ್ಮ ವೀರಭದ್ರ ದೇವರು ಹುಟ್ಟಿದಾಗಲೇ ಹೂವಿನ ಕಾಶಿ, ವಿಷ್ಣು ಕಾಶಿ, ಬ್ರಹ್ಮ ಕಾಶಿ, ಮೆಟ್ಟುವ ಹಣ್ಣಿನ ಆವಿಗೆ 1000 ಶಿರಸ್ಸು, 3000 ಕಣ್ಣು, 2000 ಕೈ, ಶೇಖರಿಸಿದ ಮಂಡಿಗೆ ಜುಂಜು, ಮುಂಗಲಿ ಗುಟ, ಉರಲು ಶಡಿಕಿನ ಹಗ್ಗ, ಗಜದಾಂಡು, ಗಜಾಂಕುಶ, ಚಪ್ಪ ಕೊಡಲಿ, ಚನ್ನ ವೀರಭದ್ರ ಬತ್ತಿಸ ಆಯುಧ, ಹಿಡಿದ ಕರಗತ್ತದ ಬಾಣ, ಕುಂಜರದ ಬಾಕು, ಜುಂಜುಬಿರಿ ಗಣ್ಣು, ಬಿಲ್ಲು ಬಿದರಿದ ಗಗ್ಗಾಳಿ, ಪಿಳಿಯ ಗಂಡು ಗತ್ತರಿ, ಕೈಯಂಬು, ಕಟಾರಿ, ಈಟಿ, ರಣಚೂರಿ, ರೌದ್ರಾಕಾರ, ಹುಂಕಾರ ಕಡೆ ಕಡೆ ಅಂತೇಳಿ ವೀರಭದ್ರ ದೇವರ ಜನನದ ಒಂದು ಹಿನ್ನೆಲೆ ಒಳಗ ಅವನು ಸ್ವತಃ ಅಲ್ಲಿ ಉದ್ಭವ ಆದಾಗ ಇವೆಲ್ಲವೂ ಕೂಡ ಇದ್ವು. ಅವನಿಗೆ ಆಯುಧಗಳು, ಕವಚ ಕುಂಡಲಗಳು ಅವೆಲ್ಲವನ್ನೂ ಶರೀರಧಾರಿಯಾಗಿ ಅವನ್ನೆಲ್ಲ ಉತ್ಪತ್ತಿಯಾಗಿರುವಂತದ್ದನ್ನ ಕಾಣ್ತೇವೆ. ಒಂದು ಮಹಾನ್
ತೇಜೋಪುಂಜನಾಗಿ ಅಲ್ಲಿ ಉದಯ ಆಗ್ತಾನೆ. ಯಾರು? ವೀರಭದ್ರ. ವೀರಭದ್ರನ ಜನನ ಸ್ವರೂಪವನ್ನ ಇಲ್ಲಿ ನಾವು ಕಂಡುಕೊಂಡು ಬರ್ತೇವೆ. ಹಾಗಾದ್ರೆ ವೀರಭದ್ರನ ಜನನ ಯಾವಾಗ ಜನನ ಆಯ್ತು, ಅವನ ವಾರ ಯಾವುದು ಅನ್ನೋದನ್ನ ಅಕ್ಕಮಹಾದೇವಿಯ ಒಂದು ವಚನವನ್ನೇ ಹೇಳಿ ನನ್ನ ಮಾತು ಮುಕ್ತಾಯಗೊಳಿಸ್ತಾನೆ. ಅಕ್ಕಮಹಾದೇವಿ ಬಹಳ ಸುಂದರವಾಗಿ ಇದರ ಬಗ್ಗೆ ಹೇಳ್ಕೊಂಡು ಬರ್ತಾಳೆ. ಅಕ್ಕಮಹಾದೇವಿ ಏನ್ ಹೇಳ್ತಾಳೆ ಅಂತಂದ್ರೆ, ಗುರುವೇ ಬಾರ, ವರವೇ ಬಾರ, ದೇವದೇವ ಹರನೇ ಬಾರ, ಸುಕೃತ ಬಾರ, ಸರ್ಪಹಾರ ಬಾರ, ದೇವ ವೀರ ಭದ್ರ ರುದ್ರ ದುರಿತ ದೂರ ವಿಶ್ವರೂಪ ಬಾರ, ಅದು ಎಂತ ಉಪದೇಶದ ನೊಂಟಿಯಮ್ಮ, ಮಂಗಳವಾರದ ದಿನ ಮನೆಯ ಸಾರಿಷೆಯಮ್ಮ, ಕಟ್ಟು ಮುಟ್ಟು ಹೊರೈಕೆ ಬಿಸಾಡೆಯಮ್ಮ, ಮನೆಯ ದೇವರ ಜ್ಯೋತಿಯ ತುಂಬಿ ತಪ್ಪುರದ ಮಂಗಳಾರತಿ ತಂದಿರ್ಷೆಯಮ್ಮ, ತಲೆಗೈಯ ನಿಕ್ಕಿ ವಿಭೂತಿಯ ಹಣೆಗಿಟ್ಟು ಕಿವಿಯೋ ಮಂತ್ರವನ್ನು ಸುರಿದನಮ್ಮ, ನೆತ್ತಿಯ ಲಿಂಗವ ಹಸ್ತಕ್ಕೆ ಕೊಟ್ಟು ಕರ್ತೃ ಅಲ್ಲಯ್ಯ ಪರವ ತೋರು ಪರಮದೀಕ್ಷಾ ಕೊರವಿನಾನಮ್ಮ, ಈಶ ಮಹೇಶನೇ ಮನೆದೈವ ನಮ್ಮಮ್ಮ, ಇಂತಿ ದೇವರಿಗೆ ನಿಷ್ಠಿ ನೇಮವ ಮಾಡಬೇಕಮ್ಮ, ಅದೆಂತ ನೇಮವೇ ತಾಯಿ, ಪಡವಿಗುಡೆಯ ಪುಡನೊಬ್ಬನೇ ನಿನ್ನ ಮನದ ದೈವವಮ್ಮ, ಎಲ್ಲ ದೇವರೊಡೆಯ ಲಿಂಗದೇವನೇ ನಿನ್ನ ಮನದೈವವಮ್ಮ, ಮನೆದೈವವಮ್ಮ, ಎಲ್ಲ ದೇವರೊಡೆಯ ಲಿಂಗದೇವನೇ ನಿನ್ನ ಮನೆದೈವ ಕುಲದೈವವಮ್ಮ, 7 ಮಂದಿ ಅಚ್ಚ ಮುತ್ತೈದರಿಗೆ ನೊಂದು ಹೊತ್ತ ನಿರಶೆಯಮ್ಮ, ಓಂ ನಮಃ ಶಿವಾಯ ಎಂಬುದೇ ಓಲಗವೇ ತಾಯಿ ಅಂತೇಳಿ ಅಕ್ಕ ಮಹಾದೇವಿ ಇಲ್ಲಿ ವಚನ ಬರ್ಕೊಂಡು ಬರೋದನ್ನ ಕಾಣ್ತೇವೆ. ಅಕ್ಕ ಮಹಾದೇವಿಯ ವಚನದ ಪ್ರಕಾರ ಆ ವೀರಭದ್ರನ ಜನನ ಮಂಗಳವಾರ ದಿವಸ ಆಯ್ತು ಅಂತ ನಾವು ಗೊತ್ತೇವೆ. ಇವತ್ತನೂ ಕೂಡ ಮಂಗಳವಾರನ ಇದೆ. ಹಾಗೇನೆ ಅಕ್ಕ ಮಹಾದೇವಿಯ ಮನೆ ದೇವರು ಕೂಡ ವೀರಭದ್ರ ಸ್ವಾಮಿ ಅನ್ನೋದನ್ನ ನಾವು ಮರಿಬಾರದು. ಅದಕ್ಕೆ 7 ಮಂದಿ ಅಚ್ಚ ಮುತ್ತೈದೆಯರು ಅಂದ್ರೆ ಸಪ್ತಮಾತೃಕೆಯಲ್ಲಿ ಪ್ರಮುಖ ಸಪ್ತಮಾತೃಕೆಯರ ಇದು ಪೂಜಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತೇವೆ. ಅದು ಹಿನ್ನೆಲೆ ಏನು ಅನ್ನೋದನ್ನ ಆಮೇಲೆ ಮುಂದಿನ ಪ್ರವಚನದಲ್ಲಿ ಅದು ಬರ್ತದೆ. ಹೀಗೆ ವೀರಭದ್ರನ ಜನನ ಅಲ್ಲಿ ಆಗ್ತಾ ಇರೋದು ಉದ್ದೇಶ ಏನು ಅಂದ್ರೆ, ದಕ್ಷ ಬ್ರಹ್ಮನ ಸಂಹಾರ, ಅವನ ಅಹಂಕಾರವನ್ನ ನಿರ್ನಾಮ ಮಾಡಿ ಲೋಕಕ್ಕೆ ಒಳ್ಳೆಯದನ್ನು ಮಾಡ್ಲಿಕ್ಕಾಗಿನ ವೀರಭದ್ರನ ಜನನ ಹಾಕೊಂಡು ಬರ್ತದೆ. ದುಷ್ಟ ಸಂಹಾರ ಆಗ್ತದೆ, ಶಿಷ್ಟ ರಕ್ಷಣೆ ಆಗ್ತದೆ, ಲೋಕಕ್ಕೆ ಹಿತವನ್ನು ಮಾಡುವಂತ ಕೆಲಸವನ್ನ ವೀರಭದ್ರ ದೇವರು ಮಾಡ್ಕೊಂಡು ಬರ್ತಾರೆ. ಅಂತ ವೀರಭದ್ರದ ಜನನದ ಕಥೆಯನ್ನ ಇವತ್ತು ನಾವು ನೋಡಿದ್ವಿ. ಇಷ್ಟಕ್ಕ ಮುಗಿಲಿಲ್ಲ, ಇನ್ನು ಯುದ್ಧಕ್ಕೆ ಹೋಗ್ಬೇಕವ, ನಾಳೆ ಅದು ಏನು ಅನ್ನೋದನ್ನ ವಿಚಾರ ಚಿಂತನೆಯನ್ನ ಮಾಡೋಣ. ಇದುವರೆಗೆ ಈ ಒಂದು ವೀರಭದ್ರ ದೇವರ ಜನನದ ಕಥೆಯನ್ನ ಬಹಳ ಭಕ್ತಿ ಶ್ರದ್ಧೆಗಳಿಂದ ಆಲಿಸಿದ ಆನ್ಲೈನ್ ಪ್ರವಚನದಲ್ಲಿ ಇಲ್ಲಿ ಪಾಲ್ಗೊಂಡಿರುವ ಎಲ್ಲಾ ಸದ್ಭಕ್ತರಿಗೂ ಕೂಡ ಆ ವೀರಭದ್ರ ದೇವರು ಒಳ್ಳೆಯದನ್ನುಂಟು ಮಾಡ್ಲಿ ಅಂತ ಹಾರೈಸಿ, ಮುಂದೆ ನಮ್ಮ ಮಾನಿಹಳ್ಳಿಯ ಪರಮ ಪೂಜ್ಯ ಶ್ರೀಗಳವರು ಶಿಂತಾಲೂರಿನ ವೀರಭದ್ರ ದೇವರ ಬಗ್ಗೆ ದೊಡ್ಡ ಹಿನ್ನೆಲೆ ಅದದು. ಒಂದೊಂದು ವೀರಭದ್ರ ದೇವರು ಒಂದೊಂದು ಹಿನ್ನೆಲೆ ಬಹಳ ದೊಡ್ಡ ದೊಡ್ಡ ಪುರಾಣನ ಬರೆದಿರೋದನ್ನ ನಾವು ಕಂಡುಕೊಂಡು ಬರ್ತೇವೆ. ಹಾಗೆ ಶಿಂತಾಲೂರು ವೀರಭದ್ರ ದೇವರು ಕೂಡ ಅಲ್ಲಿ ಬಹಳಷ್ಟು ಒಂದು ಪವಾಡಗಳನ್ನ ಕಂಡುಕೊಂಡು ಬರ್ತವೆ. ಅದೇ ಭಾಗದಲ್ಲಿರ್ತಕ್ಕಂಥವ್ರು ನಮ್ಮ ಮಾನಿಹಳ್ಳಿಯ ಪುರವರ್ಧನ ಮಠದ ಪರಮ ಪೂಜ್ಯ ಶ್ರೀಗಳವರು. ಅವರು ಶಿಂತಾಲೂರು ವೀರಭದ್ರ ಹೊಸ ದೇವಾಲಯ ಆಗ್ಯದ, ಬಹಳ ಸುಂದರವಾಗಿ ದೇವಾಲಯವನ್ನ ನದಿ ದಂಡಿಗೆ ಕಟ್ಟಿದ್ದಾರೆ. ಆ ವಿಚಾರವನ್ನ ಕುರಿತು ಶಿಂತಾಲೂರಿನ ವೀರಭದ್ರ ದೇವರ ಬಗ್ಗೆ ಅವರು ಹೇಳ್ಕೊಂಡು ಬರ್ತಾರೆ. ಅದೆಲ್ಲವನ್ನೂ ಕೂಡ ಭಕ್ತಿಯಿಂದ ಆಲಿಸಿರಿ ಅಂತಕ್ಕಂಥ ಮಾತುಗಳನ್ನ ತಿಳಿಪಡಿಸಿ, ಪ್ರಾರಂಭದಲ್ಲಿನ ಈ ಒಂದು ಪ್ರವಚನಕ್ಕೆ ಅವಕಾಶ ಮಾಡಿಕೊಟ್ಟಿರೋ ವೀರಶೈವ ಐಕ್ಯತಾ ಮಂಡಳಿ ಅವರಿಗೆ ಒಳ್ಳೆಯದಾಗ್ಲಿ ಅಂತಕ್ಕಂಥ ಭಾವನೆಯನ್ನ ಅರ್ಪಿಸಿ ನನ್ನ 2 ಮಾತಿಗೆ ವಿರಾಮ ನೀಡ್ತೇನೆ.